ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ನಮಸ್ಕಾರ ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಜಿಲ್ಲಾ ಪೊಲೀಸ್ ಧ್ವಜ ದಿನಾಚರಣೆ. ಪೊಲೀಸ್ ಧ್ವಜವನ್ನು ಕರ್ತವ್ಯ ನಿಷ್ಠೆ ಪ್ರತೀಕ ಬಸವರಾಜ್. ತೇಜಸ್ ಸ್ಮಾರ್ಟ್ ಆಪ್ ಕಾರ್ಯಾಗಾರ. ಕೈಗಾರಿಕೆಗಳ ಸ್ಮಾರ್ಟ್ ಆಪ್ ಉತ್ತೇಜನಗೊಂಡಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿ ಸಾಧ್ಯ ಎನ್ಎಸ್ ಬೋಸರಾಜ್. ಮೊಹಬ್ಬತ್ತಿನ ಮಹಲಿಗೂ ಬೆಂಕಿ ಕೃತಿ ಲೋಕಾರ್ಪಣೆ. ವಿದ್ಯಾದಾತೆ ಪ್ರಶಸ್ತಿ ಪ್ರದಾನ ಏಪ್ರಿಲ್ 5ಕ್ಕೆ ಮಹಾಂತೇಶ್ ಬಿರಾದರ್. ಮಗನ ಮೇಲೆ ಹಲ್ಲೆ ಮಾಡಿದ ಹಟ್ಟಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಉಮಾಮಹೇಶ್ವರಿ ಮನವಿ. ನದಾಫ್ ಪಿಂಜರ್ ಅಭಿವೃದ್ಧಿ ನಿಗಮದ ಯೋಜನೆಗಳು ಬೇರೆ ಜಿಲ್ಲೆಯ ಜನರಿಗೆ ತಲುಪಿಸಿ ಖಾಸಿಂ ಸಾಬ್ ಎಳ್ಮನೆ. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಗ್ರಾಮ ಪಂಚಾಯಿತಿಗಳು ನಿಗಾ ವಹಿಸಿ. ನೀರಿನ ಟ್ಯಾಂಕ್ ಸ್ವಚ್ಛಗೊಳಿಸದೆ ಹೋದಲ್ಲಿ ಕ್ರಮ. ಈಶ್ವರ್ ಕಾಂದು ಎಚ್ಚರಿಕೆ. ಏಪ್ರಿಲ್ 4ರಂದು ಜಮಾತೆ ಇಸ್ಲಾಂ ಹಿಂದ್ನಿಂದ ಈದ್ ಸೌಹಾರ್ದ ಕೂಟ. ಸಲೀಂ ಪಾಷಾ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಲಿ ಎಂದು ಪ್ರಾರ್ಥಿಸಿ ಅಭಿಮಾನಿಗಳಿಂದ ವಿಶೇಷ ಪೂಜೆ. ಮತ್ತು ಕೋಟೆ ಬಡಾವಣೆಯಲ್ಲಿ ಹನುಮ ಜಯಂತಿ ಆಚರಣೆ. ಪೊಲೀಸ್ ಇಲಾಖೆಯು ಗುರುವಾರದಂದು ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ನಿವೃತ್ತ ಆರಕ್ಷಕ ಉಪನಿರೀಕ್ಷಕರಾದ ಬಸವರಾಜ್ ಮಾತನಾಡಿ, ಪೊಲೀಸರು ಎಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೋ ಅಲ್ಲಿ ಧ್ವಜ ಇರುತ್ತದೆ. ಪೊಲೀಸ್ ಧ್ವಜದ ಗೌರವ ಎತ್ತಿ ಹಿಡಿಯುವುದು ಪೊಲೀಸರ ಕರ್ತವ್ಯ ಎಂದರು. ಇಂದು ಪೊಲೀಸ್ ಇಲಾಖೆಗೆ ಮಹತ್ವ ದಿನವಾಗಿದ್ದು 1965ರ ಏಪ್ರಿಲ್ 2ರಂದು ಕರ್ನಾಟಕದಲ್ಲಿ ಪೊಲೀಸ್ ಪಡೆ ಅಧಿಕೃತವಾಗಿ ರಚನೆಯಾದ ನೆನಪಿಗಾಗಿ ಈ ದಿನವನ್ನು ಕರ್ನಾಟಕ ರಾಜ್ಯ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಆಚರಣೆಯನ್ನು ಮಾಡುತ್ತಾ ಬಂದಿವೆ. ಈ ಧ್ವಜವು ಶಿಸ್ತು, ಕರ್ತವ್ಯ ನಿಷ್ಠೆ, ಕಾನೂನು ಪಾಲನೆ ಮತ್ತು ರಕ್ಷಣೆಯ ಸಂಕೇತವಾಗಿದೆ. ಸಮಾಜದಲ್ಲಿ ಸಾರ್ವಜನಿಕರು ಮತ್ತು ಪೊಲೀಸರ ನಡುವಿನ ಬಾಂಧವ್ಯವನ್ನು ಬೆಳೆಸಲು ಅತಿ ಮುಖ್ಯವಾಗಿದೆ. ಇದನ್ನು ಪ್ರತಿ ವರ್ಷವೂ ಪೊಲೀಸ್ ಧ್ವಜ ಕಿಟ್ಗಳನ್ನು ಮಾರಾಟ ಮಾಡಿ ಅದರಿಂದ ಬರುವ ಹಣ ಪೊಲೀಸ್ ಕಲ್ಯಾಣ ನಿಧಿಗೆ ಜಮಾ ಮಾಡಲಾಗುತ್ತದೆ ಎಂದರು. ನಾನು 1987ರ ಫೆಬ್ರವರಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ PCHC ಮತ್ತು ASI ಮತ್ತು PSI ಹುದ್ದೆಯಲ್ಲಿ ಹಲವು ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸಿ ದಿನಾಂಕ 28/2/2025ರಂದು ಸಿಂಧನೂರು ನಗರ ಪೊಲೀಸ್ ಠಾಣೆಯಿಂದ ನಿವೃತ್ತಿ ಹೊಂದಿರುತ್ತೇನೆ ಎಂದರು. ಪೊಲೀಸ್ ಕೆಲಸವೆಂದರೆ ಅಷ್ಟು ಸುಲಭದ ಕೆಲಸವಲ್ಲ. ಅದು ದೂರದ ಬೆಟ್ಟ, ಕಣ್ಣಿಗೆ ನುಣ್ಣಿಗೆ ಅಂದ ಹಾಗೆ. ದೂರದಿಂದ ನೋಡುವವರಿಗೆ ಚಂದ ಕಂಡರೂ ಒಳಗಡೆ ಕಲ್ಲು ಮುಳ್ಳು ಕಷ್ಟ ಇದ್ದ ಹಾಗೆ ಕೆಲವು ತೊಂದರೆಗಳು ಇರುತ್ತವೆ ಮತ್ತು ಬಿಸಿಲು, ಗಾಳಿ, ಮಳೆ, ಧೂಳು ಎನ್ನದೇ ಎಲ್ಲ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗಿದೆ. ಸರ್ಕಾರಿ ಹಾಗೂ ಸಾರ್ವತ್ರಿಕ ರಜೆ ಇದ್ದಾಗ ಉಳಿದವರಿಗೆ ಹಬ್ಬ ಹರಿದಿನ ಜಾತ್ರೆ ಸಂಭ್ರಮಗಳು ಆಚರಿಸುತ್ತಿದ್ದರೆ ಪೊಲೀಸರು ಮಾತ್ರ ಸಾರ್ವಜನಿಕರ ರಕ್ಷಣೆ ಸಲುವಾಗಿ ತಮ್ಮ ಕುಟುಂಬದ ಮನೆ ಬಿಟ್ಟು ಕರ್ತವ್ಯ ನಿರ್ವಹಿಸುತ್ತಾರೆ. ಹಾಗೂ ಕೆಲವು ಸಮಯದಲ್ಲಿ ನೀರು, ಊಟ, ನಿದ್ದೆ ಎನ್ನುವುದು ಸರಿಯಾದ ಸಮಯಕ್ಕೆ ಸಿಗುವುದಿಲ್ಲ. ಆದರೂ ಸಹ ಪೊಲೀಸರು ಎದೆಗುಂದದೆ ಕರ್ತವ್ಯ ನಿರ್ವಹಿಸುತ್ತಾರೆ ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅರುಣಾಕ್ಷಗಿರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳ
ಕಲ್ಯಾಣ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 2ರಂದು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆಚರಿಸಲಾಗುತ್ತದೆ. ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ದಿನದ 24 ಗಂಟೆಗಳ ಕಾಲ ವಿಶ್ರಾಂತಿಯಿಲ್ಲದೆ ಕರ್ತವ್ಯ ನಿರ್ವಹಿಸಿ ಸಾರ್ವಜನಿಕರ ಆಸ್ತಿ ರಕ್ಷಣೆ ಮತ್ತು ಕಾನೂನು ಸುವ್ಯವಸ್ಥೆಯಲ್ಲಿ ತೊಡಗಿರುವ ಅಂಶ ಎಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ ಎಂದರು. 2025-26ನೇ ಸಾಲಿನ ಆರೋಗ್ಯ ಭಾಗ್ಯ ಯೋಜನೆಯಡಿ ಒಟ್ಟು 227 ಜನ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ. 2025-26ನೇ ಸಾಲಿನಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳ ನಿಧಿಯಿಂದ 82 ಜನ ನಿವೃತ್ತಿ ಸಿಬ್ಬಂದಿಯವರಿಗೆ ವೈದ್ಯಕೀಯ ಚಿಕಿತ್ಸೆಗಾಗಿ ಒಟ್ಟು 9,13,812 ರೂಪಾಯಿಗಳನ್ನು ಪಾವತಿಸಲಾಗಿದೆ ಎಂದರು. 2025-26ನೇ ಸಾಲಿನಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ನಿವೃತ್ತ ಪೊಲೀಸ್ ಅಧಿಕಾರಿಗಳ ನಿಧಿಯಿಂದ 15 ಜನ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಶವ ಸಂಸ್ಕಾರಕ್ಕಾಗಿ ಒಟ್ಟು 1,50,000 ರೂಪಾಯಿಗಳನ್ನು ಪಾವತಿಸಲಾಗಿದೆ ಎಂದರು. ಸಿಬ್ಬಂದಿಯವರ ಉಪಯೋಗಕ್ಕಾಗಿ ಪೊಲೀಸ್ ಕಲ್ಯಾಣ ಮಂಟಪ, ಗ್ರಂಥಾಲಯ ಹಾಗೂ ಜಿಮ್ಗಳು, ಸಬ್ಸಿಡರಿ ಪೊಲೀಸ್ ಕ್ಯಾಂಟೀನ್ ಕೆಲಸ ಮಾಡುತ್ತಿವೆ. ಅಲ್ಲದೆ ಆರೋಗ್ಯ ಭಾಗ್ಯ ಯೋಜನೆಯಡಿಯಲ್ಲಿ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಅವರುಗಳ ಪತ್ನಿ, ಮಕ್ಕಳಿಗೆ ಹಾಗೂ ತಂದೆ ತಾಯಿಯವರ ಸೇರಿ ಸುಮಾರು 955 ಜನರನ್ನು ಆರೋಗ್ಯ ಭಾಗ್ಯ ಯೋಜನೆಯಡಿಯಲ್ಲಿ ಚಿಕಿತ್ಸೆಯ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಎಂದರು. ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆ ಅಂಗವಾಗಿ ಒಂದು ನಿಧಿಯನ್ನು ಮಾಡಿದ್ದು, ಈ ನಿಧಿಗಾಗಿ ಪೊಲೀಸ್ ಧ್ವಜಗಳನ್ನು ಮಾರಾಟ ಮಾಡಿ ಪೊಲೀಸ್ ಸಿಬ್ಬಂದಿಯವರಿಗೆ ಮತ್ತು ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹಿಸಲಾಗುವುದು. ಈ ಹಣವನ್ನು ನಿವೃತ್ತ ಪೊಲೀಸ್ ಅಧಿಕಾರಿಗಳ ಹಾಗೂ ಕರ್ತವ್ಯದಲ್ಲಿ ಇದ್ದ ಸಿಬ್ಬಂದಿಗಳ ಕಲ್ಯಾಣ ಕಾರ್ಯಕ್ರಮಗಳಿಗೆ ಉಪಯೋಗಿಸಲಾಗುತ್ತಿದ್ದು, ಎಲ್ಲರೂ ಈ ಹಣವನ್ನು ನಿವೃತ್ತ ಪೊಲೀಸ್ ಅಧಿಕಾರಿಗಳ ಹಾಗೂ ಕರ್ತವ್ಯದಲ್ಲಿದ್ದ ಸಿಬ್ಬಂದಿಗಳ ಕಲ್ಯಾಣ ಕಾರ್ಯಕ್ರಮಗಳಿಗೆ ಉಪಯೋಗಿಸಲಾಗುತ್ತಿದ್ದು, ಎಲ್ಲರೂ ಈ ನಿಧಿಗೆ ಸಹಾಯಧನವನ್ನು ನೀಡಿ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸಹಕರಿಸಬೇಕೆಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಮಾರಸ್ವಾಮಿ, ಜಿ. ಹರೀಶ್, ಡಿವೈಎಸ್ಪಿ ಬ್ರಹ್ಮಾನಂದ ಗೋರ್ಕೆ, ದತ್ತಾತ್ರೇಯ ಕಾರ್ನಾಡ್, ಸಿಪಿಐಗಳಾದ ಸಾಬಯ್ಯ, ಸೋಮಶೇಖರ್, ಹನುಮಂತ್ ನಾಯಕ್, ಮಹಾದೇವ್ ಪಂಚಮಕಿ, ಬಸವರಾಜ್ ತೇರಿ, ಈರೇಶ್ ನಾಯಕ್, ಬಸಪ್ಪ ಬಿಳಿಗೇರಿ, ಅಮರೇಶ್ ಜಗರ್ಕಲ್, ರಂಗನಾಥ್ ಕೋಟೆ, ಪಿಎಸ್ಐಗಳಾದ ತಿಮ್ಮಪ್ಪ ನಾಯಕ್, ಹುಲಿಗೇಶ್, ಸಣ್ಣ ವೀರೇಶ್, ಸಿದ್ದಪ್ಪ, ಮಹಮ್ಮದ್ ಇಸಾಕ್, ಉದಯಕುಮಾರ್, ಬಾಹುಬಲಿ, ಶ್ರೀಕಾಂತ್, ಬೀರಣ್ಣ, ನಾರಾಯಣ ಸೇರಿದಂತೆ ಇತರರು ಇದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ಪೊಲೀಸ್ ತುಡುಗಳಿಂದ ಪಥಸಂಚಲನ, ರಾಷ್ಟ್ರಧ್ವಜ ಹಾಗೂ ಪೊಲೀಸ್ ಧ್ವಜದ ಆಗಮನ, ಮುಖ್ಯ ಅತಿಥಿಗಳಿಗೆ ಸನ್ಮಾನ ಮಾಡಲಾಯಿತು. ಸಂಗೀತ ವಾದ್ಯವನ್ನು ಎಂಕಪ್ಪ ನೇತೃತ್ವದಲ್ಲಿ ನಿರ್ವಹಣೆ ಮಾಡಲಾಯಿತು. ಕಾರ್ಯಕ್ರಮ ನಿರೂಪಣೆಯನ್ನು ಮಲ್ಲಿಕಾರ್ಜುನ ನಿರ್ವಹಿಸಿದರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯ ಅತಿಥಿಗಳ ಆಗಮನವಾಗಲಿದೆ. ಪೊಲೀಸ್ ವಾದ್ಯವೃಂದವು ತನ್ನ ಸುಶ್ರಾವ್ಯವಾದ ಸಂಗೀತದ ಮೂಲಕ ಪರೇಡ್ಗೆ ಮೆರುಗು ನೀಡಲು ಸಿದ್ಧವಾಗಿದೆ. ತೆರೆದ ವಾಹನದಲ್ಲಿ ಕರೆದುಕೊಂಡು ತೆರಳಲಿದ್ದಾರೆ. ಮಾನ್ಯರೇ, ಕವಾಯತಿನಲ್ಲಿ 8 ಅಧಿಕಾರಿಗಳು ಹಾಗೂ 152 ಸಿಬ್ಬಂದಿಗಳು ಹಾಜರಿದ್ದು ಕವಾಯತು ತಮ್ಮ ಪರಿವೀಕ್ಷಣೆಗೆ ಸಜ್ಜಾಗಿದೆ. ಇಲ್ಲ ನಳಿಸುತ್ತಿದೆ ಇಳೆಯ ತುಂಬೆಲ್ಲ. 3ನೇ ತಂಡದ ನಾಯಕರಾಗಿರುವ ಶ್ರೀ ಮಾನ್ಯರೇ, ಪರಿವೀಕ್ಷಣೆ ಮುಕ್ತಾಯಗೊಂಡಿದ್ದು ಕವಾಯತು ಪ್ರಾರಂಭಿಸಲು ತಮ್ಮ ಅನುಮತಿ ಕೋರುತ್ತಾರೆ. ಮಾನ್ಯ ಮುಖ್ಯ ಅತಿಥಿಗಳಿಂದ ಅನುಮತಿ ಪಡೆದ ನಡೆಸುತ್ತಿದ್ದಾರೆ. ಮೊದಲನೇ ತುಕಡಿಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಿದ್ದಾರೆ. ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾರೆ. ಪರೇಡ್ ಕಮಾಂಡರ್ ಅವರು ಮುಖ್ಯ ಅತಿಥಿಗಳಿಗೆ ಒಪ್ಪಿಸಿದ ನಂತರ ಮುಖ್ಯ ಅತಿಥಿಗಳನ್ನು ಪರೇಡ್ ಪರಿವೀಕ್ಷಣೆಗಾಗಿ ತೆರೆದ ವಾಹನದಲ್ಲಿ ಕರೆದುಕೊಂಡು ತೆರಳಲಿದ್ದಾರೆ. ಮಾನ್ಯರೇ, ಕವಾಯತಿನಲ್ಲಿ 8 ಅಧಿಕಾರಿಗಳು ಹಾಗೂ 152 ಸಿಬ್ಬಂದಿಗಳು ಹಾಜರಿದ್ದು ಕವಾಯತು ತಮ್ಮ ಪರಿವೀಕ್ಷಣೆಗೆ ಸಜ್ಜಾಗಿದೆ. ಗಾಡಿ ಬಂದು ಸರಿ
ಮುಖ್ಯ ಅತಿಥಿಗಳಿಗೆ ಸಕಲ ತಂಡಗಳ ನಾಯಕರು ಗೌರವವನ್ನು ಸೂಚಿಸುತ್ತಾ ಇದ್ದಾರೆ. ನಾಯಕರಾಗಿರುವ ಶ್ರೀ ಶ್ರೀಕಾಂತ್ RSI DAR ಘಟಕ ರಾಯಚೂರವರು ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಿಂದ ಸಾಗುತ್ತಿದ್ದಾರೆ. ಮೂಲಕ ನಿಧಾನ ನಡಿಗೆ ಮೂಲಕ ವೇದಿಕೆಯ ಮುಂಭಾಗದಿಂದ ಸಾಗುತ್ತಿರುವ ಸಕಲ ತಂಡಗಳಿಗೆ ತಮ್ಮ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕೆಂದು ವಿನಂತಿಸುತ್ತೇನೆ. ಎರಡನೇ ತುಕಡಿಯ ನಾಯಕರಾಗಿರುವ ಶ್ರೀ ಬೀರಣ್ಣ RSI DAR ಘಟಕ ರಾಯಚೂರವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಮೂರನೇ ತುಕಡಿಯ ನಾಯಕರಾಗಿರುವ ಶ್ರೀ ನಾರಾಯಣ PSI ಶಕ್ತಿನಗರ ಪೊಲೀಸ್ ಠಾಣೆಯವರು ಮಾನ್ಯ ಮುಖ್ಯ ಅತಿಥಿಗಳು ಐದನೇ ತುಕಡಿಯ ನಾಯಕರಾಗಿರುವ ಶ್ರೀ ಮೊಹಮ್ಮದ್ ಇಸಾಕ್, ನಾಲ್ಕನೇ ತುಕಡಿಯ ನಾಯಕರಾಗಿರುವ ಶ್ರೀ ಮೊಹಮ್ಮದ್ ಇಸಾಕ್ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯವರು ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಿಂದ ತಮ್ಮ ತಂಡದೊಂದಿಗೆ ಸಾಗುತ್ತಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಕೈಗಾರಿಕೆಗಳ ಸ್ಥಾಪನೆಗೆ ಸಹಕಾರ ನೀಡುತ್ತಿದ್ದು, ಆಸಕ್ತರು ಉದ್ಯಮಿಗಳು ಕೈಗಾರಿಕಾ ಸ್ಥಾಪನೆಗೆ ಮುಂದೆ ಬರಬೇಕೆಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ NS ಬೋಸರಾಜ್ ಹೇಳಿದರು. ಅವರು ಗುರುವಾರದಂದು ನಗರದ ಕೃಷಿ ವಿಶ್ವವಿದ್ಯಾಲಯದ ಜಗಜ್ಯೋತಿ ಬಸವೇಶ್ವರ ಪ್ರೇಕ್ಷಾಗೃಹದಲ್ಲಿ ಭಾರತ ಸರ್ಕಾರ ಉದ್ಯಮ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ, ಸ್ಮಾರ್ಟ್ ಆಫ್ ಇಂಡಿಯಾ ಯೋಜನೆ ಹಾಗೂ ಜಿಲ್ಲಾಡಳಿತ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ತೇಜಸ್ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಜಿಲ್ಲೆಯಲ್ಲಿ ಕೈಗಾರಿಕಾ ಸ್ಥಾಪನೆಗೆ ಒಳ್ಳೆಯ ವಾತಾವರಣ ಇದೆ. ಜಿಲ್ಲೆಯಲ್ಲಿ 2 ನದಿ ವಿದ್ಯುತ್ ಉತ್ಪಾದನೆ, ಹತ್ತಿ, ಭತ್ತ ಹೆಚ್ಚಾಗಿ ದೊರೆಯುತ್ತದೆ. ಭಾರತ್ ಮಾಲ್ ರಸ್ತೆಯೂ ಸಹ ಇದೆ. ಈ ಭಾಗದಲ್ಲಿ ಕೈಗಾರಿಕಾ ಸ್ಥಾಪನೆಗೆ ಯಾರೂ ಅರ್ಜಿ ಹಾಕುವುದಿಲ್ಲ. ಸ್ಥಳೀಯರು ಕೈಗಾರಿಕೆ ಸ್ಥಾಪಿಸಲು ಮುಂದೆ ಬರಬೇಕೆಂದರು. ದೇಶದಲ್ಲಿ ಮೊದಲ ಬಾರಿಗೆ ರಾಯಚೂರು ಜಿಲ್ಲೆಯಲ್ಲಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ವಿವಿಧ ತಾಲೂಕು ಮಟ್ಟದಲ್ಲಿ ಕಾರ್ಯಾಗಾರವು ನಡೆಸಿ ಸಲಹೆ ಸೂಚನೆಗಳನ್ನು ಪಡೆಯಬೇಕು. ಕೃಷಿಗೆ ಸಂಬಂಧಿಸಿದ ಅನೇಕ ಕೈಗಾರಿಕೆಗಳನ್ನು ಸ್ಥಾಪಿಸಲು ಶ್ರಮಿಸಬೇಕು. ಇಲ್ಲಿ ಎಲ್ಲಾ ರೀತಿಯ ಕಚ್ಚಾ ವಸ್ತುಗಳು ದೊರೆಯುತ್ತವೆ. ಸೈನ್ಸ್ ಸಿಟಿ ಪ್ರಾರಂಭಿಸಲು ಭೂಮಿಯನ್ನು ಕೇಳಲಾಗಿದೆ. ಈಗಾಗಲೇ 300 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಬೆಂಗಳೂರಿನಲ್ಲಿ ನಿರ್ಮಿಸಲು ಕ್ರಮ ವಹಿಸಲಾಗಿದೆ ಎಂದರು. ಕರ್ನಾಟಕವು ತಲಾ ಆದಾಯದಲ್ಲಿ ದೇಶದಲ್ಲೇ ಮೊದಲನೆಯ ಸ್ಥಾನವನ್ನು ಪಡೆದಿದೆ. ರಾಯಚೂರು ಜಿಲ್ಲೆಯಲ್ಲಿ ಆದಷ್ಟು ಬೇಗನೆ ವಿಮಾನ ನಿಲ್ದಾಣ ಕಾಮಗಾರಿಯು ಪೂರ್ಣಗೊಳ್ಳಲಿದೆ. ಅಲ್ಲದೆ ರೈಲ್ವೆ ಸಂಪರ್ಕ ಕಾಮಗಾರಿ ಯೋಜನೆಯೂ ನಡೆಯುತ್ತದೆ ಎಂದರು. ಜಿಲ್ಲಾಧಿಕಾರಿ ನಿತೀಶ್ ಕೆ ಮಾತನಾಡಿ, ಸ್ಮಾರ್ಟ್ ಆಫ್ ಇಂಡಿಯಾ ಎಂದರೆ ಕೇವಲ ದೊಡ್ಡ ಸಿಟಿ ಎಂಬ ಕಲ್ಪನೆ ಕೆಲವರು ಭಾವಿಸಿದ್ದಾರೆ. ಸ್ಮಾರ್ಟ್ ಆಫ್ ಕುರಿತು ತರಬೇತಿಯನ್ನು ಪಡೆಯಲು ಸಿಟಿಗಳಿಗೆ ಹೋಗಿ ₹1000 ಖರ್ಚು ಮಾಡಿ ತರಬೇತಿಯನ್ನು ಪಡೆಯುತ್ತಾರೆ. ಆದರೆ ರಾಯಚೂರಿನಲ್ಲಿ ಉಚಿತವಾಗಿ ನೀಡಲಾಗುತ್ತಿದ್ದು, ಆಸಕ್ತರು ಚೆನ್ನಾಗಿ ತರಬೇತಿಯಲ್ಲಿ ತಿಳಿದುಕೊಳ್ಳಬೇಕು. ತರಬೇತಿ ನೀಡಲು ದೆಹಲಿಯಲ್ಲಿ ವಿಶೇಷ ತಂಡವೂ ಬಂದಿದೆ. ಅವರು ನೀಡುವ ಸಲಹೆಗಳನ್ನು ಸರಿಯಾಗಿ ಪಾಲನೆ ಮಾಡಬೇಕು. ಮುಂದೆ ವಿದ್ಯಾರ್ಥಿಗಳು ಯಾರ ಕೈ ಕೆಳಗೆ ಕೆಲಸ ಮಾಡದೆ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಬೇಕೆಂದರು. ಪ್ರಾಸ್ತಾವಿಕವಾಗಿ ಜಿಲ್ಲಾ ನೋಡಲ್ ಅಧಿಕಾರಿ ಮೊಹಮ್ಮದ್ ಯೂನುಸ್ ಮಾತನಾಡಿದರು. ದೇಶದಲ್ಲೇ ಮೊದಲ ಬಾರಿಗೆ ರಾಯಚೂರಿನಲ್ಲಿ ಆಯೋಜಿಸಲಾಗುತ್ತಿದ್ದು, ಇದು ಭಾರತದ ಉದ್ಯಮಶೀಲತೆಯನ್ನು ತಳಮಟ್ಟಕ್ಕೆ ತಲುಪಿಸುವ ಪ್ರಯತ್ನದಲ್ಲಿ ಮಹತ್ವದ ಮೈಲುಗಲ್ಲಾಗಿದೆ. ಅಪಾರ ಉದ್ಯಮಶೀಲ ಸಾಮರ್ಥ್ಯವನ್ನು ಹೊಂದಿದೆ. ಯುವಕರು, ಮಹಿಳೆಯರು ಮತ್ತು ಮೊದಲ ಬಾರಿಗೆ ಉದ್ಯಮ ಆರಂಭಿಸುವವರಿಗೆ ಅವಕಾಶವನ್ನು ಒದಗಿಸುವ ಮೂಲಕ ಬಲಿಷ್ಠ ಸ್ಮಾರ್ಟ್ ಆಫ್ ಪರಿಸರವನ್ನು ನಿರ್ಮಿಸಲು ಜಿಲ್ಲಾಡಳಿತ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಕಾರ್ಯಾಗಾರವು ಆಸಕ್ತ ಉದ್ಯಮಿಗಳು, ವಿದ್ಯಾರ್ಥಿಗಳು, ನವೋದ್ಯಮಿಗಳು, ಕೈಗಾರಿಕಾ ತಜ್ಞರು ಮತ್ತು ಪರಿಸರ ಸಹಭಾಗಿಗಳನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಿ ಜ್ಞಾನ ಹಂಚಿಕೆ, ಮಾರ್ಗದರ್ಶನ ಮತ್ತು ನೆಟ್ವರ್ಕಿಂಗ್ ಅವಕಾಶ ಕಲ್ಪಿಸುತ್ತದೆ ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದು, IIIT ರಾಯಚೂರು ನಿರ್ದೇಶಕರಾದ ಪ್ರೊಫೆಸರ್ ಹರೀಶ್ ಕುಮಾರ್ ಸರ್ದನಾ, ಶಿಲ್ಪಾ ಮೆಡಿಕೇರ್ ಲಿಮಿಟೆಡ್ ಅಧ್ಯಕ್ಷರಾದ ವಿಷ್ಣುಕಾಂತ್ ಭೂತಡ್, ರಾಸಾಯನಿಕ ತಯಾರಕರಾದ ಸಂಘದ ಅಧ್ಯಕ್ಷರಾದ ಡಾ ರಮೇಶ್, ರೈಸ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸಾವಿತ್ರಿ ಪುರುಷೋತ್ತಮ್, ಜಿಲ್ಲಾ ವಾಣಿಜ್ಯೋದ್ಯಮಗಳ ಸಂಘದ ಅಧ್ಯಕ್ಷರಾದ S ಕಮಲ್ ಕುಮಾರ್, ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ V ಲಕ್ಷ್ಮೀಕಾಂತ್ ರೆಡ್ಡಿ, DPIIT ಸ್ಮಾರ್ಟ್ ಆಫ್ ಇಂಡಿಯಾ ಅಸೋಸಿಯೇಷನ್ಗಳಾದ ರೋಹನ್ ಸಚ್ದೇವ್, ರವಿ, ಅಶ್ದೀಪ್ ಸಿಂಗ್, ಆಕಾಂಕ್ಷ ಗುಪ್ತಾ,
ಭರತ್, ಚಂದ್ರ ಬಿಕೆ, ಸಿಎಂ ಪಾಟೀಲ್ ಸೇರಿದಂತೆ ಇತರರಿದ್ದರು. ಜಿಲ್ಲಾ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸುದೀಕ್ಷಾ ಪ್ರಕಾಶನದ ವತಿಯಿಂದ ಮೊಹಬ್ಬತ್ತಿನ ಮಹಲಿಗೂ ಬೆಂಕಿ ಎಂಬ ಚೊಚ್ಚಲ ಕೃತಿ ಬಿಡುಗಡೆ ಸಮಾರಂಭ ಹಾಗೂ ಮಹಿಳಾ ದಿನಾಚರಣೆ ಹಾಗೂ ಮಹಿಳಾ ಸಾಧಕಿ ಶಿಕ್ಷಕಿಯರಿಗೆ ವಿದ್ಯಾದಾತೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏಪ್ರಿಲ್ 5ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಕಾಶನದ ಸಂಸ್ಥಾಪಕ ಹಾಗೂ ಕೃತಿಕಾರ ಮಹಾಂತೇಶ್ ಬಿರಾದರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮೊಹಬ್ಬತ್ತಿನ ಮಹಲಿಗೂ ಬೆಂಕಿ ಕೃತಿಯು ನನ್ನ ಚೊಚ್ಚಲ ಕೃತಿಯಾಗಿದ್ದು, ಕೃತಿ ಲೋಕಾರ್ಪಣೆ ಹಾಗೂ ವಿದ್ಯಾದಾತೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದ್ದು, ಕೃತಿ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಕಾರವೂ ಇದೆ ಎಂದರು. ಕಾರ್ಯಕ್ರಮವನ್ನು ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಕೆ. ವೆಂಕಟೇಶ್ ಉದ್ಘಾಟಿಸಲಿದ್ದಾರೆ. ಪುಸ್ತಕ ಲೋಕಾರ್ಪಣೆಯನ್ನು ಇಳಕಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಹಾಗೂ ಕವಿ ಆರಿಫ್ ರಾಜಾ ನೆರವೇರಿಸಲಿದ್ದು, ಕಥೆಗಾರ ಶರಣಬಸವ ಕೆ. ಗುಡದಿನ್ನಿ ಪುಸ್ತಕ ಪರಿಚಯ ಮಾಡಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಜಯರಾಜೇಂದ್ರ ವಹಿಸಿಕೊಳ್ಳಲಿದ್ದಾರೆ. ಜೊತೆಗೆ ಜಿಲ್ಲೆಯ ಸಾಹಿತಿಗಳು, ಕವಿಗಳು ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ ಎಂದರು. ವಿದ್ಯಾದಾತೆ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ನಗರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಚಾಲನೆ ನೀಡಲಿದ್ದು, ಪ್ರಶಸ್ತಿಯನ್ನು ಎಂಎಲ್ಸಿಗಳಾದ ಎ. ವಸಂತಕುಮಾರ್, ಶರಣಗೌಡ ಬಯ್ಯಾಪುರ್, ಶಾಸಕಿ ಜಿ. ಕರ್ಯಮ್ಮ ನಾಯಕ್ ಸೇರಿದಂತೆ ಅಧಿಕಾರಿಗಳು ಪ್ರದಾನ ಮಾಡಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಹಿರಿಯ ಉಪನ್ಯಾಸಕ ಸುಖದೇವ್, ಶಿಕ್ಷಕಿಯರಾದ ಸಬಿಹಾ ನಿಖತ್ ಹಾಗೂ ಮಹಾಲಕ್ಷ್ಮಿ ಅವರಿಗೆ ವಿಶೇಷ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಉಳಿದ ಜಿಲ್ಲೆ ಮತ್ತು ತಾಲೂಕಿನ ಶಿಕ್ಷಕಿಯರಿಗೆ ವಿದ್ಯಾದಾತೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದರು. ನಿರ್ಧಾರವನ್ನು ಮಾಡಿ ಅದೇ ಕಾರ್ಯಕ್ರಮದ ಕಂಟಿನ್ಯೂ ಭಾಗವಾಗಿ ನಾವು ಇಡೀ ರಾಯಚೂರು ತಾಲೂಕು ಮತ್ತು ಜಿಲ್ಲೆಯ ಅನೇಕ ಮಹಿಳಾ ಸಾಧಕಿಯರನ್ನ ಇಲ್ಲಿವರೆಗೂ ಕೂಡ ಅವರು ಅವಾರ್ಡ್ ತಗೊಂಡೇ ಇರಬಾರ್ದು. ಎಲ್ಲೋ ಒಬ್ರು ಇಬ್ರು ನಮಗೆ ಕಣ್ತಪ್ಪಿನಿಂದ ಆಗಿರ್ಬೋದು, ಇಲ್ಲ ಅಂತ ಏನು ಹೇಳಲಿಕ್ಕಿಲ್ಲ. ಬಟ್ 95% ಇಲ್ಲಿವರೆಗೂ ಅವಾರ್ಡ್ ತಗೊಳ್ಳದೇ ಇರತಕ್ಕಂಥವ್ರು ಮತ್ತು ಎಲೆಮರಿಕಾಯಿ ಅಂತೆ ಕರ್ತವ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥ ಮಹಿಳೆಯರನ್ನ ಗುರುತಿಸಿ ಆ ಕಾರ್ಯಕ್ರಮದಲ್ಲಿ ನಾವು ಅವಾರ್ಡ್ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ಬೆಳಗಿನ ಮೊಹಬ್ಬತ್ತಿನ ಮಹಲಿಗೂ ಬೆಂಕಿ ಚೊಚ್ಚಲ ಕೃತಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಡಾಕ್ಟರ್ ಕೆ. ವೆಂಕಟೇಶ್ ಅಂತೇಳಿ ನಮ್ಮ ವಾಲ್ಮೀಕಿ ಯೂನಿವರ್ಸಿಟಿಯ ಉಪಕುಲಸಚಿವರು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪುಸ್ತಕ ಲೋಕಾರ್ಪಣೆಯನ್ನ ನಮ್ಮ ಭಾಗದ ಒಳ್ಳೆಯ ಅತ್ಯುತ್ತಮ ಹೆಸರಿರ್ತಕ್ಕಂಥ ಕವಿಗಳಾಗಿರ್ತಕ್ಕಂಥ ಶ್ರೀಯುತ ಆರಿಫ್ ರಾಜ್ ಅವರು ಕೂಡ ಮಾಡ್ತಾ ಇದ್ದಾರೆ. ಪುಸ್ತಕ ಪರಿಚಯವನ್ನ ಈಗಾಗಲೇ ಅನೇಕ ಕಥೆಗಳ ಮೂಲಕ ತಮ್ಮದೇ ಆಗಿರ್ತಕ್ಕಂಥ ಹೆಸರನ್ನು ಮಾಡಿಕೊಂಡಿರ್ತಕ್ಕಂಥ ಶರಣಬಸವ ಕೆ. ಗುಡದಿನ್ನಿ ಇವರು ನಮ್ಮ ಪುಸ್ತಕವನ್ನ ಪರಿಚಯ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಿ. ವಿಜಯರಾಜೇಂದ್ರ ಅವರು ಕೂಡ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಜೊತೆಗೆ ಮುಖ್ಯ ಅತಿಥಿಗಳಾಗಿ ಚಿದಾನಂದ ಸಾಲಿ, ಕನ್ನಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯರು ನವದೆಹಲಿ ಅವರು ಕೂಡ ಬರ್ತಾ ಇದ್ದಾರೆ. ಜೊತೆಗೆ TS ಗೊರವರ್ ಸಂಪಾದಕರು, ಅಕ್ಷರ ಸಂಘಾತ ಮತ್ತು ಕಥೆಗಾರರು ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸುಮಿತ್ ಮೇತ್ರಿ ಅಂತ ಕವಿಗಳು ಬಿಜಾಪುರದಿಂದ ಅವರು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ತಾಯರಾಜ್ ಮರ್ಚೇಟ್ರಾಳ್ ಅವರು, ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ನಂದೀಶ್ ಬಂಡಿ ಅವರು, ಡಾಕ್ಟರ್ ದಂಡಪ್ಪ ಬಿರದರ್ ಅವರು, ಇವರೆಲ್ಲರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿ ನಾನು ಕೃತಿಕಾರನಾಗಿ ಈ ಕಾರ್ಯಕ್ರಮದ ವೇದಿಕೆಯನ್ನ ಮೊದಲೇ ಭಾಗವಾಗಿ ಹಂಚಿಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಏನಪ್ಪಾ ಅಂದ್ರೆ ವಿದ್ಯಾದಾತೆ ಅಂತಕ್ಕಂಥ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಾನು ಆಗಲೇ ಹೇಳಿದಂಗೆ ಅನೇಕ ಜನರನ್ನ ಗುರುತಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಬಹಳ ಜನಕ್ಕೆ ಗೊತ್ತಿರ್ತದೆ ಟೀಚರ್ಸ್ ಕೆಲಸ ಮಾಡ್ತಾರೆ ಅಂತಕ್ಕಂಥ ಗೊತ್ತಿರುತ್ತೆ, ಕೊಟ್ಟವರಿಗೆ ಅವಾರ್ಡ್ ಕೊಡ್ತಾ ಇರ್ತಾರೆ. ನನ್ಗೆ ಗಮನಕ್ಕಿದೆ, ನಾನೊಬ್ಬ ಇಲಾಖಾ ನೌಕರನಾಗಿ ಅವ್ರು ಕೆಲಸ ಮಾಡ್ತಾರೆ ಅಂದ್ರೆ ಒಬ್ರು ಯಾರು ಕೊಟ್ಟರೆ ಎಲ್ಲರೂ ಅವ್ರಿಗೆ ಕೊಡ್ತಾ ಹೋಗ್ತಾರೆ. ಬಟ್ ಒಳಗಡೆನೆ ತಮಗೆ ತಾವೇ ಅರ್ಪಣೆ ಮಾಡಿಕೊಂಡು ಕೆಲಸ ಮಾಡತಕ್ಕಂಥ ಅನೇಕ ಜನ ಮಹಿಳಾ ಶಿಕ್ಷಕರು ಇರೋ ಕಾರಣಕ್ಕೋಸ್ಕರ ಈ ಮಹಿಳಾ ದಿನಾಚರಣೆ ಬಹಳ ಜನ ಕೇಳಿದ್ರೆ ಸರ್ ನೀವು ಮಾರ್ಚಲ್ಲೇ ಮಾಡ್ಬೇಕಾಗಿತ್ತು ಈ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಅಂತ. ಬಟ್ ಮಾರ್ಚಲ್ಲಿ PU ಎಕ್ಸಾಮ್ಸ್ ಬಂತು, SLC ಎಕ್ಸಾಮ್ಸ್ ಬಂತು, ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಬರ್ತಾ ಇದ್ವು. ನಮಗೂ ಕೂಡ ರಂಗಮಂದಿರ ಮತ್ತು ಕಲ್ಯಾಣ ಮಂಟಪ ಬೇರೆ ಬೇರೆ ತರಬೇತಿಗಳಿರೋದ್ರಿಂದಾಗಿ ಅವೆಲ್ಲ ಸ್ಥಳಾವಕಾಶದ ಕೊರತೆ ಆಯಿತು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಏಪ್ರಿಲ್ 5ನೇ ತಾರೀಕಿಗೆ ಕಾರ್ಯಕ್ರಮವನ್ನು ಇಟ್ಕೋಬೇಕು ಅಂತೇಳಿ ಒಂದು ಯೋಜನೆ ಹಾಕೊಂಡು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ಸಾವಿತ್ರಿಬಾಯಿ ಫುಲೆ ಭಾವಚಿತ್ರತೆಗೆ ಮಾಲಾರ್ಪಣೆಯನ್ನು ಮಾಡೋದಕ್ಕೋಸ್ಕರ ಡಾಕ್ಟರ್ ಶಿವರಾಜ್ ಪಾಟೀಲ್ ಸರ್ ನಗರ ಶಾಸಕರು ಬರ್ತಾರೆ. ಬಾಬು ಜಗಜೀವನ್ ಜಯಂತಿ ಕೂಡ ಅವತ್ತಿರೋದ್ರಿಂದ ಅವರನ್ನು ಕೂಡ ಸ್ಮರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಬಸನಗೌಡ ದದ್ದಲ್ ಸರ್ ಅವರು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನು ಮಾಡಲಿದ್ದಾರೆ. ಜೊತೆಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ವಸಂತ್ ಕುಮಾರ್ ಸರ್ ಅವರು ಬರ್ತಾ ಇದ್ದಾರೆ, ಶರಣಗೌಡ ಬಯ್ಯಪ್ಪ ಸರ್ ಅವರು ಬರ್ತಾ ಇದ್ದಾರೆ, MLCಗಳು. ಜೊತೆಗೆ ದೇವದುರ್ಗ ಮಹಿಳಾ ಶಾಸಕರಾಗಿರ್ತಕ್ಕಂಥ ಕರೆಮ ನಾಯಕ್ ಮೇಡಮ್ ಅವರು ಬರ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾ ಪಂಚಾಯತ್ CEO ಅವರು, ಜೊತೆಗೆ ಅಪರ ಜಿಲ್ಲಾಧಿಕಾರಿಗಳು, ಮಾನ್ಯ ಸಹಾಯಕ ಆಯುಕ್ತರು, ಮಾನ್ಯ ತಹಸೀಲ್ದಾರರು, ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್, ಜೊತೆಗೆ ಮಹಿಳಾ ನಿಟ್ಟಿನಲ್ಲಿ ಸಿದ್ಧಿವಿನಾಯಕ್ ಕಾಂಗ್ರೆಸ್ ಪಕ್ಷದ ಮಹಿಳಾ ಕಾರ್ಯದರ್ಶಿಗಳು,
ರಾಜೇಶ್ವರಿ ಗೋಪಿಶೆಟ್ಟಿ ಮಹಿಳಾ ಬಿಜೆಪಿ ಮೋರ್ಚಾ ಅವರು, ಜೊತೆಗೆ ನಮ್ಮ ಇಲಾಖೆಯ ಉಪನಿರ್ದೇಶಕರು ಮತ್ತು ಬಿಇಒ ಅವರು, ನಮ್ಮ ಡೈಟ್ ಪ್ರಾಂಶುಪಾಲರು, ಜೊತೆಗೆ ನಮ್ಮ ಜೊತೆಗೆ ಇರ್ತಕ್ಕಂಥ ಮಹಿಳೆಯರು, ನಮ್ಗೆ ಯಾವತ್ತೂ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಗೀತಾರಾಣಿ ಮೇಡಮ್ ಅವರು, ಪರಿಮಳ ಮೇಡಮ್ ಅವರು, ಜೊತೆಗೆ ಧನಲಕ್ಷ್ಮಿ ಅವರು, ಇದರ ಜೊತೆಗೆ ನಾವು ರಾಯಚೂರಿನಲ್ಲಿರ್ತಕ್ಕಂಥ ಅನೇಕ ಸಂಘಟನೆಗಳನ್ನ ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮದ ವರದಿಯನ್ನ ತಮ್ಮ ಎಲ್ಲ ಗೌರವಾನ್ವಿತ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ವರದಿಯನ್ನ ಮಾಡಬೇಕು ಅಂತ ತಮ್ಮೆಲ್ಲರಿಗೂ ಕೂಡ ನಾನು ವಿನಂತಿಯನ್ನು ಮಾಡಿಕೊಡ್ತಾ, ಟೈಟ್ಲೇ ಅದರ ಆಶಯವನ್ನ ಹೇಳ್ಬಿಡ್ತದೆ. ಬಟ್ ನಮಗೆ ಮೊಹಬ್ಬತ್ ಅಂದ ತಕ್ಷಣ ಅದು ಕೇವಲ ಒಂದು ಹುಡುಗ ಅಥವಾ ಒಂದು ಹುಡುಗಿ ಮೊಹಬ್ಬತ್ ಅಂತ ಆಗಲ್ಲ. ನಮ್ಮ ನಡುವೆ ಇರತಕ್ಕಂಥ ಸ್ನೇಹಿತರು ಇದ್ರಂದ್ರೆ ಆ ಸ್ನೇಹಿತರ ಮಧ್ಯದಲ್ಲಿ ಕೂಡ ಒಂದು ಪ್ರೀತಿ ಇರುತ್ತೆ. ಹಿರಿಯರಾಗಿರ್ತಕ್ಕಂಥ ಇದ್ರೆ ಅವರ ನಮ್ಮ ನಡುವೆ ಕೂಡ ಒಂದು ಪ್ರೀತಿ ಇರುತ್ತೆ. ಅವೆಲ್ಲವೂ ಕೂಡ ಧಕ್ಕೆ ಅಂತ ಬಂದಾಗ ಅದು ನಮ್ಮ ಅರಮನೆಯಲ್ಲಿ ಇದ್ಕೊಂಡು ನಮಗೆ ಏನೋ ಬೆನ್ನಿಗೆ ಚೂಡಿ ಹಾಕಿದ್ರೆ ಏನೋ ಅಂತಕ್ಕಂಥದ್ದು, ಅಥವಾ ನಮ್ಮ ಮೊಹಬ್ಬತ್ತಿಗೆ ಬೆಂಕಿ ಹಚ್ಚಿ ಹೋದ್ರೆ ಏನೋ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲಾ ಆಶಯಗಳನ್ನ ಒಳಗೊಂಡಿರ್ತಕ್ಕಂಥ ಪುಸ್ತಕ. ಹೆಚ್ಚು ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಇದರ ಜೊತೆಗೆ ಸಮಾಜದಲ್ಲಿ ಇರ್ತಕ್ಕಂಥ ಒಂದಿಷ್ಟು ವಿಚಾರಗಳಿದ್ದಾವೆ, ಅವುಗಳಿಗೆ ಎಲ್ಲೆಲ್ಲಿ ಆ ಮೊಹಬ್ಬತ್ತಿಗೂ ಕೂಡ ಧಕ್ಕೆ ಬಂದಿದೆ ಅಂತಕ್ಕಂಥ ವಿಷಯವನ್ನು ಕೂಡ ಇಟ್ಕೊಂಡು ಬರ್ತಿದ್ವಿ. ಉದಾಹರಣೆಗೆ ನಮ್ಮ ಮಕ್ಕಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳಿರ್ಬೋದು, ಹೊರಗಡೆ ಇರತಕ್ಕಂಥ ಒಂದಿಷ್ಟು ಘಟನೆಗಳನ್ನ ಮಾತಾಡದೆ ಮರೆಮಾಚಿ ಹೋಗ್ಬಿಡ್ತವೆ ಅಂತ ಘಟನೆಗಳಿರ್ಬೋದು, ಎಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ಒಂದಿಷ್ಟು ನಮಗೆ ನಿಲ್ತಿರ್ತಕ್ಕಂಥ ನಿಟ್ಟಿನಲ್ಲಿ ಆಲೋಚನೆ. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಪ್ರತಿಭಾ ಗೋನಾಳ್, ಪ್ರಮುಖರಾದ ನಂದಿನಿ, ಸಂತೋಷ್ ನಂದಿನಿ, ಧನಲಕ್ಷ್ಮಿ, ರಾಘವೇಂದ್ರ, ರಾಜಶೇಖರ್ ಸೇರಿದಂತೆ ಅನೇಕರಿದ್ದರು. 2025 ಡಿಸೆಂಬರ್ನಲ್ಲಿ ಹಟ್ಟಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಶರಣಬಸವ ನಾಯಕ್ ಎಂಬುವವರು ಮನೆಗೆ ನುಗ್ಗಿ ವಿನಾಕಾರಣ ನನ್ನ ಮಗನ ಮೇಲೆ ಹಲ್ಲೆ ಮಾಡಿ ಪೊಲೀಸ್ ಠಾಣೆಗೆ ಎಳೆದೊಯ್ದಿದ್ದು ಪ್ರಕರಣ ದಾಖಲಿಸಿದರೂ ಈವರೆಗೂ ಪೊಲೀಸರು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಹಲ್ಲೆಗೊಳಗಾದ ಯುವಕನ ತಾಯಿ ಲಿಂಗ್ಸ್ಕೂರಿನ ಉಮಾಮಹೇಶ್ವರಿ ದೂರಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2025 ಡಿಸೆಂಬರ್ 9ರಂದು ಲಿಂಗ್ಸ್ಕೂರಿನಲ್ಲಿ ಮನೆಯಲ್ಲಿ ಇದ್ದಾಗ ಕಾನ್ಸ್ಟೇಬಲ್ ಶರಣಬಸವ ನಾಯಕ್ ಹಾಗೂ ಅವರ ಕುಟುಂಬದವರು ಗುಂಪು ಕಟ್ಟಿಕೊಂಡು ಬಂದು ನನ್ನ ಮಗನನ್ನು ಹೊರಗೆ ಬಾ ಎಂದು ಕರೆದು ನಿಮ್ಮ ಮಗ ಮತ್ತು ಆತನ ಸ್ನೇಹಿತರು ನನ್ನ ಮಗಳನ್ನು ಚುಡಾಯಿಸುತ್ತಿದ್ದಾರೆ ಎಂದು ಸುಳ್ಳು ಆರೋಪ ಮಾಡಿ ನನ್ನ ಮಗನ ಮೇಲೆ ಚಪ್ಪಲಿಯಿಂದ ಹೊಡೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದರು. ಹಲ್ಲೆ ಮಾಡಿದ ಶರಣಬಸವ ನಾಯಕ ಅವರು ಹಲ್ಲೆ ಮಾಡಿದ್ದಲ್ಲದೆ ನನ್ನ ಮಗ ಸೇರಿ 4 ಜನ ಯುವಕರ ಮೇಲೆ ಪ್ರಕರಣ ದಾಖಲಿಸಿದ್ದು, ಈ ಬಗ್ಗೆ ಡಿಸೆಂಬರ್ 11ರಂದು ನಾವು ಕೂಡ ಲಿಂಗ್ಸ್ಕೂರು ಠಾಣೆಗೆ ದೂರು ಸಲ್ಲಿಸಿದ್ದು ಶರಣಬಸವ ನಾಯಕ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಆದರೆ ಈವರೆಗೂ ಶರಣಬಸವ ನಾಯಕ್ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಬಗ್ಗೆ ಎಸ್ಪಿ ಅವರಿಗೂ ಮನವಿ ಸಲ್ಲಿಸಲಾಗಿದೆ. ಕೂಡಲೇ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಯುವಕನ ತಂದೆ ಅಮರಯ್ಯ ಸ್ವಾಮಿ ಇದ್ದರು. ಶರಣಬಸವಾಮಿ ಕಾನ್ಸ್ಟೇಬಲ್ ಹಟ್ಟಿ ಕಂಪನಿ ಹಟ್ಟಿలో ಕೆಲಸ ಮಾಡ್ತಾರೆ. ಅನಿವಾರ್ಯಂಗ ರಾತ್ರಿ 12 ತಿಂಗಳ ನೈಟ್ 8ನೇ ತಾರೀಕು ಬಂದು ಮನೆಗೆ ಬಂದು ಎದುರಿಸಿ ಹೋಗ್ಯಾನ. ಆಮೇಲೆ ಬೆಳಿಗ್ಗೆ ಬಂದು ಅವ್ರ ಮನೆಯವರು, ಅವ್ರ ಮಗಳು, ಅವರು ದೊಡ್ಡಮ್ಮ, ಚಿಕ್ಕಮ್ಮ, ಅವ್ರ ತಂದೆ ಎಲ್ಲರೂ ಬಂದು ಅನಿವಾರ್ಯಂಗ ನನ್ನ ಮಗನ್ನ ಚಿಕ್ಕಪಟ್ಟಂಗ ಚಪ್ಪಲಿ ತಗೊಂಡು ಹೊಡೆದಾರ. అయితే ಎಲ್ಲರೂ ಆಜು ಬಾಜು ಇದ್ದವರೆಲ್ಲ ಬಿಡಿಸಿನ ಕೂಡ ನನ್ನ ಬಿಡಲಿಲ್ಲ ಅವರು. ನನಗೆ ಸ್ರೋಹ ಇಲ್ಲ ಅನ್ನೋದು ಬಿಡುತ್ತೆ ಕೂಡ ಬಿಡಲಿಲ್ಲ ಅವರು. ಅನಿವಾರ್ಯಂಗ ನನ್ನ ಮಗನ್ನ ಚಪ್ಪಲಿ ತಗೊಂಡು ದಾರಿ ಪಡಿ ಹೊಡ್ಕಂತ ಕರ್ಕೊಂಡು ಹೋಗ್ಯಾರ. ನಿನ್ನ ಮಗ ಎಲ್ಲಿದ್ದಾನ ಅಂತ ಹೇಳಿದ್ರು. ಎದಕ್ಕೆ ಸರ್ ಅಂತ ಕೇಳಿದ್ರು. ಇಲ್ಲಮ್ಮ ನಿನ್ನ ಮಗ ನನಗೆ ಸ್ವಲ್ಪ ಇದು ಮಾಡಬೇಕಾಗಿತ್ತು ಅಂದ. ಎದಕ್ಕೆ ಸರ್ ನಮ್ಗೆ ಹೇಳ್ರಿ, ನನ್ನ ಮಗ ಅಂತ ಅಲ್ಲ, ನನ್ನ ಮಗతో ನಿಮ್ಗೆ ಏನು ಇದೈತೆ ಅಂತ ಕೇಳಿದ್ನಿ. ಇಲ್ಲ ನಿನ್ನ ಮಗನ ಕರೆ ಕಲ್ಸು ಅಂದರು. ನನ್ನ ಮಗ ಇಲ್ಲ ರೀ ಕೆಲ್ಸಕ್ಕೆ ಹೋಗ್ಯಾನ ನಾನು ಹೇಳಿದೆ. అయితే ಕೆಲಸ నుంచి ಕರೆ ಕಲ್ಸರ అని ಹೇಳಿದರು. ಕರೆ ಕಲಿಸಿದ ಕೂಡ ಹುಡುಗ ಫೋನ್ ಎತ್ತಲಿಲ್ಲ. ಮಮ್ಮಿ ನಾನು ಏನು ಇದು ಮಾಡಿಲ್ಲ, ಸುಮ್ಮನೆ ಅವರು ಇದು ಬಂದು ಇದು ಮಾಡ್ತಾರ ಅಂದರು. ನೀವಂತೂ ಒಟ್ಟಿ ತಿಪ್ಪಲಿಗೆ ಆಂಧ್ರ నుంచి ಕರ್ನಾಟಕಕ್ಕೆ ಹೋಗಿವಿ. ಅದು ಅನಿವಾರ್ಯ వల్ల ಎದಕ್ಕೆ ಹೊಡೆದಾರనేది ನನಗೆ ಗೊತ್ತಿಲ್ಲ. ಗುಡಿ ಬಾಗಿಲು ನಿಂತಾರని ಫೋಟೋ ತೆಕ್ಕೊಂಡು ನಿನ್ನ ಮಗ ಹಿಂಗ ನಿಮ್ಮ ಮಕ್ಕಳಿಗೆ 4 ಮಂದಿ ಹಿಂಗ ನನ್ನ ಮಗಳಿಗೆ ಫಾಲೋ ಆಗ್ತಾರని ಇದು ಮಾಡ್ಯಾರని ಹೇಳ್ಯಾರ. ವಿಡಿಯೋ ಇದಾವ ಸರ್, ಎಲ್ಲ ಪ್ರೂಫ್ ಇದಾವ. ಇಷ್ಟವರೆಗೆ ಆಯ್ತು ನಮಗೆ ಕೊಟ್ಟಿದ್ದು ಕಂಪ್ಲೇಂಟ್ಗೆ ಹಿಂಗ ರೆಸ್ಪಾಂಡೇ ತಗೊಂಡಿಲ್ಲ ಸರ್. ಮಾಡಿವಿ ಸರ್, ನೀವು ಎಫ್ಐಆರ್ ಮಾಡಿಲ್ಲ, ಕೇಸ್ ಎಫ್ಐಆರ್ ಆಗಿಲ್ಲ ಸರ್.
ನದಾಫ್ ಅಭಿವೃದ್ಧಿ ನಿಗಮದಿಂದ ಅರ್ಹರಿಗೆ ಅನುದಾನ ತಲುಪಿಸಲು ಸರ್ಕಾರ ಎಚ್ಚರಿಕೆ ವಹಿಸಬೇಕೆಂದು ಖಾಸಿಂ ಸಾಬ್ ಎಳ್ಮನೆ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪಿಂಜಾರ ಸಮುದಾಯ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮುಖ್ಯವಾಹಿನಿಗೆ ಬರಲು ರಾಜ್ಯ ಸರ್ಕಾರ ರಾಜ್ಯ ನದಾಫ್ ಅಭಿವೃದ್ಧಿ ನಿಗಮ ಸ್ಥಾಪಿಸುವುದಾಗಿ ಹೇಳಿದೆ. ಸಮುದಾಯ ಜನರಿಗೆ ಯೋಜನೆಗಳನ್ನು ತಲುಪಿಸಲು ಕ್ರಮಕ್ಕೆ ಮುಂದಾಗಬೇಕು. ಸರ್ಕಾರ ವಿವಿಧ ಯೋಜನೆಗಳು ನಿಗಮದಿಂದ ಜಾರಿಗೊಳಿಸಲು ಕೂಡಲೇ ಮುಂದಾಗಬೇಕೆಂದರು. ಸಮಾಜದ ಕೆಲವರು ಮಾತ್ರ ಯೋಜನೆಗಳು ಲಾಭ ಪಡೆಯುತ್ತಿದ್ದು, ಇತರೆ ಜಿಲ್ಲೆಗಳಿಗೆ ಅನುದಾನ ಹಂಚಿಕೆಯಾಗುತ್ತಿಲ್ಲ. ಕೆಲವರಿಗೆ ಮಾತ್ರ ಯೋಜನೆಗಳು ತಲುಪಿದಂತೆ ನಿಗಮದ ಅಧಿಕಾರಿಗಳು ಗಮನ ಹರಿಸಬೇಕು. ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ, ಗಂಗಾ ಕಲ್ಯಾಣ, ಸಾಲದ ಯೋಜನೆಗಳು ಎಲ್ಲ ಜಿಲ್ಲೆಗಳ ಪಿಂಜಾರ ನದಾಫ್ ಜನರಿಗೆ ತಲುಪುವಂತಾಗಬೇಕಿದೆ. ಈ ಕುರಿತು ಅನೇಕ ಬಾರಿ ಸರ್ಕಾರಕ್ಕೆ ಪತ್ರ ಬರೆದು ಮನವಿ ಮಾಡಲಾಗಿದೆ. ಆದರೂ ಕೆಲ ಜಿಲ್ಲೆಗಳಿಗೆ ಮಾತ್ರ ಅನುದಾನ ನೀಡಲಾಗುತ್ತಿದ್ದು, ಅಸಮತೋಲನ ನಿವಾರಣೆ ಮಾಡಿ ಎಲ್ಲ ಜಿಲ್ಲೆಗಳಿಗೂ ಸರ್ಕಾರದ ಯೋಜನೆಗಳನ್ನು ತಲುಪಿಸಬೇಕೆಂದರು. ಪತ್ರ ಬರೆದು ಸರ್ಕಾರದ ಹಣ ದುರುಪಯೋಗ ಮಾಡಿಕೊಳ್ಳುವುದು ಹವ್ಯಾಸ ಮಾಡಿಕೊಂಡಿದ್ದಾರೆ. ಸಮಾಜದ ಜನಸಾಮಾನ್ಯರಿಗೆ ಸರ್ಕಾರದ ಅನುದಾನ ಸರಿಯಾಗಿ ಬಳಕೆಯಾಗುತ್ತಿಲ್ಲ. ಸರ್ಕಾರ ಇನ್ನು ಮೇಲೆ ಯಾವುದೇ ಅನುದಾನ ರೂಪದಲ್ಲಿ ಈ ಸಂಘಟನೆಗಳಿಗೆ ಕೊಡದೆ ನೇರವಾಗಿ ಅಲ್ಪಸಂಖ್ಯಾತರ ಇಲಾಖೆ, ಸಿಖ್ ಮತ್ತು ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿಗೆ ಪ್ರತ್ಯೇಕವಾಗಿ ಅನುದಾನ ಬಿಡುಗಡೆ ಮಾಡಿದಂತೆ ನಮ್ಮ ನದಾಫ್ ಪಿಂಜಾರ್ ಸಮುದಾಯದ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಬಿಡುಗಡೆ ಮಾಡಬೇಕೆಂದು ತಮ್ಮ ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇನೆ. ನಾನು ಖಾಸಿಂ ಸಾಬ್ ಎಳೆಮನಿ ಈ ಮೂಲಕ ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘ ನೋಂದಣಿ ಮಾಡಿಸಿ ಅಧ್ಯಕ್ಷರಾಗಿ ಎಚ್ ಇಬ್ರಾಹಿಂ ಸಾಹೇಬರು ತಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಜನಪ್ರತಿನಿಧಿಗಳನ್ನು, ಸಾಮಾಜಿಕ ಕಾರ್ಯಕರ್ತರನ್ನು, ರಾಜ್ಯ ವಿಭಾಗ ಮುಖಂಡರನ್ನು ಸೇರಿಸಿ ಅಂದು ಪಿಂಜಾರ್ ಸಮಾಜದ ಜನತೆಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಜನತೆಗೆ ಮುಖ್ಯವಾಹಿನಿಗೆ ಬರಲು ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘ ನೋಂದಣಿ ಮಾಡಿಸಿ ಮಾನ್ಯ ಪೂಜ್ಯರಾದ ಎಚ್ ಇಬ್ರಾಹಿಂ ಅವರನ್ನು ರಾಜ್ಯ ಅಧ್ಯಕ್ಷರೆಂದು ರಾಜ್ಯದ ಪಿಂಜಾರ್ ನದಾಫ್ ಬಂಧುಗಳು ಸರ್ವಾನುಮತದಿಂದ ಆಯ್ಕೆ ಮಾಡಿದರು. ರಾಜ್ಯ ಅಧ್ಯಕ್ಷರ ಬಳಿಕ ಹಾಜಿ ಇಬ್ರಾಹಿಂ ಸಾಹೇಬರು ಅಂದು ಸಮಾಜದ ಏಳಿಗೆಗಾಗಿ ಹೋರಾಟ ಮುಖಾಂತರ ಸರ್ಕಾರಕ್ಕೆ ಹಲವಾರು ಮನವಿ ಮತ್ತು ಹೋರಾಟದ ಎಚ್ಚರಿಕೆ ನೀಡಿದ ಬಳಿಕ ಸರ್ಕಾರ ಪಿಂಜಾರ್ ಸಮಾಜವನ್ನು ಶೈಕ್ಷಣಿಕವಾಗಿ ಸರ್ಕಾರದ ವಿವಿಧ ಸೌಲಭ್ಯಗಳಾಗಿ ಪ್ರವರ್ಗ 1ರಲ್ಲಿ ಸೇರ್ಪಡೆ ಆಯಿತು. ನಂತರ ದಿನಗಳಲ್ಲಿ ಸರ್ಕಾರ ಪಿಂಜಾರ್ ನದಾಫ್ ಸಮಾಜದ ಮುಖ್ಯವಾಹಿನಿಗೆ ಬರಲು ಸಂಘಕ್ಕೆ ಅನುದಾನ ಬಿಡುಗಡೆ ಪ್ರಾರಂಭಿಸಿತು. ಹಾಜಿ ಇಬ್ರಾಹಿಂ ಸಾಹೇಬರು ಹೆಸರು ಸಮಾಜಕ್ಕಾಗಿ ಮಾಡಿದ ದೇಣಿಗೆ ಇಂದಿಗೂ ಹಚ್ಚ ಹಸಿರಾಗಿದೆ. ಅವರ ನಂತರ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘದ ರಾಜ್ಯ ಅಧ್ಯಕ್ಷರಾದವರು ಆಡಳಿತ ವಿಫಲವಾಗಿ ರಾಜ್ಯದಲ್ಲಿ ಪಿಂಜಾರ್ ನದಾಫ್ ಸಂಘಗಳು ನೂರಾರು ಹುಟ್ಟಿಕೊಂಡಿದ್ದವು. ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಸಮಾಜದ ಏಳಿಗೆಗಾಗಿ ಕೋಟಿ ಅನುದಾನ ನೀಡುತ್ತಿದೆ. ಸರ್ಕಾರಕ್ಕೆ ನಮ್ಮ ಸ್ವಾಗತ. ಆದರೆ ಪ್ರಸ್ತುತ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘದ ರಾಜ್ಯ ಅಧ್ಯಕ್ಷರಾದವರು ವಾರ್ಷಿಕ ಲೆಕ್ಕಪತ್ರ ಸಮಾಜದ ಸಾಮಾನ್ಯ ಪಿಂಜಾರರಿಗೆ ನೀಡಬೇಕು ಎಂದು ಸರ್ಕಾರದ ಸಂಘದ ಹಣವಲ್ಲ. ಸಾಮಾನ್ಯವಾಗಿ ರಾಜ್ಯ ಸರ್ಕಾರ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಾರ್ಷಿಕ ವರದಿ ಆಯಾ ಪಂಚಾಯಿತಿ ವ್ಯಾಪ್ತಿಗೆ ನಾಗರಿಕ ಆಡಳಿತ, ಅಭಿವೃದ್ಧಿ ಇತರರ ಮಾಹಿತಿಗೆ ನೀಡುತ್ತಾರೆ. ನಾನು ಖಾಸಗಿ ಎಳೆಮನಿ ಸಾಮಾಜಿಕ ಕಾರ್ಯಕರ್ತನಾಗಿ ಪಿಂಜಾರ್ ಸಮಾಜದ ಯಾವುದೇ ಸಂಘಗಳಿಗೆ ಸಂಬಂಧಿಸಿದವನಲ್ಲ. ಸರ್ಕಾರ ಯಾವುದೇ ಸಾಮಾಜಿಕ ಸಂಘಗಳಿಗೆ ಸಮಾಜದ ಜನರಿಗಾಗಿ ಸರ್ಕಾರ ನೀಡಿದ ಅನುದಾನ ಕುರಿತು ಆಡಳಿತ ಮತ್ತು ಅನುದಾನ ಬಳಕೆ ಕುರಿತು ಸರ್ಕಾರದಿಂದ ಅನುದಾನ ನೆರವು ಪಡೆಯುವ ಸಂಘ ಸಂಸ್ಥೆಗಳು ಮಾಹಿತಿ ಹಕ್ಕು ಅಧಿನಿಯಮ ನೋಟಿಸ್ ವಿವರ 2005ರ RTI ಸೆಕ್ಷನ್ 2H ಅಡಿಯಲ್ಲಿ ಸಾರ್ವಜನಿಕ ಪ್ರಾಧಿಕಾರಿಗೆ ಬರುತ್ತದೆ. ಈ ಸೆಕ್ಷನ್ ಅಡಿಯಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಸರ್ಕಾರದಿಂದ ಅನುದಾನ ಪಡೆಯುವ ಖಾಸಗಿ ಸಂಸ್ಥೆಗಳ ಹಣಕಾಸಿನ ಮಾಹಿತಿ, ಅನುದಾನದ ಬಗ್ಗೆ ಮತ್ತು ದಾಖಲೆಗಳನ್ನು ಪಡೆಯಲು ನಾಗರಿಕರಿಗೆ ಹಕ್ಕಿದೆ. ಇದರ ಪ್ರಕಾರ ನಾನು ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘಕ್ಕೆ ಸರ್ಕಾರ ಕೋಟಿ ಅನುದಾನ ಕುರಿತು ರಾಜ್ಯ ಅಧ್ಯಕ್ಷರಿಗೆ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಮಾಹಿತಿ ಕೇಳಿದ್ದೇನೆ. ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘಕ್ಕೆ 2020-24ರಲ್ಲಿ ಅವಧಿಯಲ್ಲಿ ಸುಮಾರು 5 ಕೋಟಿ ಹಣ ಸರ್ಕಾರದಿಂದ ಪಡೆದಿದ್ದು, ಸದರಿ ಅನುದಾನದ ಲೆಕ್ಕಪತ್ರ, ಖರ್ಚು ವೆಚ್ಚಗಳ ಆಡಿಟ್ ಪ್ರತಿಗಳನ್ನು ದೃಢೀಕೃತ ನಕಲು ಒದಗಿಸಲು ಸಂಘದ ಕಾರ್ಯದರ್ಶಿಗಳಿಗೆ RTI ಅಡಿಯಲ್ಲಿ
ಅಡಿ ಮಾಹಿತಿ ಒದಗಿಸುವಂತೆ ಕೋರಿರುತ್ತೇನೆ. ಸದರಿ ಸಂಘದ ರಾಜ್ಯಾಧ್ಯಕ್ಷರಾದ ಜಲೀಲ್ ಸಾಹೇಬರು ನನಗೆ ಫೋನ್ ಮಾಡಿ, ನೀವು ಮಾಹಿತಿ ಕೇಳಿದ್ದೀರಿ, ಮಾಹಿತಿ ಕೇಳಬೇಕಾದರೆ ನಮ್ಮ ಸಂಘದ ಸದಸ್ಯರಾಗಿರಬೇಕು ಎಂದು ಏರ ಧ್ವನಿಯಲ್ಲಿ ಬೆದರಿಕೆ ಆಗುವ ರೀತಿಯಲ್ಲಿ ಮಾತನಾಡಿರುತ್ತಾರೆ. ಮಾಹಿತಿ ಅರ್ಜಿಗೆ ಸಮಯದ ಮಿತಿಯೊಳಗೆ ಮಾಹಿತಿ ಒದಗಿಸದೇ ಇದ್ದಾಗ ಪ್ರಥಮ ಮೇಲ್ಮನವಿ ರಾಜ್ಯಾಧ್ಯಕ್ಷರಿಗೆ ಬರೆಯುತ್ತೇನೆ. ಪ್ರಥಮ ಮೇಲ್ಮನವಿಗೆ ಉತ್ತರವಾಗಿ ಸಂಘದ ಲೆಟರ್ ಪ್ಯಾಡ್ ಮುಖಾಂತರ ರಾಜ್ಯಾಧ್ಯಕ್ಷರಾದ ಜಲೀಲ್ ಸಾಹೇಬರು ನೋಟಿಸ್ ಜಾರಿ ಮಾಡುತ್ತಾರೆ. ನೋಟಿಸ್ ವಿವರ: ಆರ್ಟಿಐ ಕಾಯ್ದೆ 2005 ಅನ್ವಯ ಪ್ರಕಾರ ಪ್ರಥಮ ಮೇಲ್ಮನವಿ ಅರ್ಜಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಿಂದ ಕೆಲವು ಮಾಹಿತಿಗಳನ್ನು ದಾಖಲಿಸಿಕೊಳ್ಳುವುದು ಅವಶ್ಯವಿದೆ. ಆದ್ದರಿಂದ ತಾವು ದಿನಾಂಕ 21/2/2026 ಈ ಕೆಳಗಿನ ವಿಳಾಸಕ್ಕೆ ಶಿರಬ ಗುತ್ತೇನಾಡು ಚಿತ್ರದುರ್ಗ ನಮ್ಮ ಕಚೇರಿಗೆ ಬೆಳಗ್ಗೆ 11 ಗಂಟೆಗೆ ಹಾಜರಾಗಬೇಕು ಸೂಚಿಸಿದೆ. ತಾವು ಬರುವ ಮುನ್ನ ಕರ್ನಾಟಕ ರಾಜ್ಯ ನದಾ ಪಿಂಜಾರ್ ಸಂಘ ದೇವದುರ್ಗ ತಾಲೂಕು ಘಟಕದ ಸದಸ್ಯರಾಗಿದ್ದಲ್ಲಿ ಅದರ ದಾಖಲೆ ತರತಕ್ಕದ್ದು ಎಂದು ನೋಟಿಸಿನಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ನದಾ ಪಿಂಜಾರ್ ಸಂಘದ ರಾಜ್ಯ ನದಾ ಪಿಂಜಾರ್ ಸಂಘದಿಂದ ಸಮುದಾಯಕ್ಕೆ ಕೊಡುಗೆ ಏನು? ಮಾತೆತ್ತಿದರೆ ನಮ್ಮ ಸಂಘ ವರ್ಷಕ್ಕೆ 40 ಬಡವ ಮಕ್ಕಳಿಗೆ ಫ್ರೀಯಾಗಿ ಓದಿಸುತ್ತಿದ್ದೀವಿ, ಸ್ಕಾಲರ್ಶಿಪ್ ಕೊಡಿಸುತ್ತಿದ್ದೇವೆ. ಎಷ್ಟು ಮಕ್ಕಳಿಗೆ ಓದಿಸಿದ್ದೀರಿ? ಎಷ್ಟು ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀರಿ? ಡಾಟಾ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಬೇಕಾಗಿತ್ತಲ್ಲ. ಬದಲಾಗಿ ಬಡ ಜನರಿಂದ ಸದಸ್ಯತ್ವ ನೋಂದಣಿ, ದೇಣಿಗೆ, ಜಕಾತ್, ಫಿತ್ರ ಅಂತ ಹೇಳಿ ಹಣ ಸಂಗ್ರಹ ಮಾಡುವುದಲ್ಲದೆ ಜನರ ತೆರಿಗೆ ದುಡ್ಡಿಗೆ ಲೆಕ್ಕ ಕೊಡದ ಇವರ ನಡವಳಿಕೆ ಸಮುದಾಯದ ಜನರಲ್ಲಿ ಬೇಸರ ತಂದಿದೆ. ಘನ ಸರ್ಕಾರ ಪಿಂಜಾರ್ ನದಾಬ್ ಸಮುದಾಯದ ಅಭಿವೃದ್ಧಿಗಾಗಿ ಅಲ್ಪಸಂಖ್ಯಾತರ ಈ ಸಂದರ್ಭದಲ್ಲಿ ಶಾಮಿದ್ ಅಲಿ, ಹಸನ್ ಅಂಜಳ್ ಇದ್ದರು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar,
ಸ್ಟೇಷನ್ ರೋಡ್ ರಾಯಚೂರು. ಮೊಬೈಲ್ 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ. ಓವರ್ ಹೆಡ್ ಟ್ಯಾಂಕ್ಗಳೆಲ್ಲವನ್ನು ಸ್ವಚ್ಛಗೊಳಿಸುವುದಾಗಿ ಮಾಹಿತಿ ನೀಡಲಾಗಿದೆ. ಈ ಮಾಹಿತಿಗಳ ಬಗ್ಗೆ ಸಂದೇಹವಿದ್ದು ಸ್ಥಳ ಪರಿಶೀಲನೆ ಮಾಡಲಾಗುವುದು. ಒಂದು ವೇಳೆ ತಪ್ಪು ಮಾಹಿತಿ ನೀಡಿದರೆ ಕಠಿಣ ಕ್ರಮ ಎದುರಿಸಬೇಕಾಗುತ್ತದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು ತಾಕೀತು ಮಾಡಿದರು. ಅವರು ಇಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಯೋಜನೆಗಳ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ದೇವದುರ್ಗ ಹಾಗೂ ಅರಕೆರೆ ತಾಲೂಕುಗಳಲ್ಲಿ ಇರುವ 169 ಟ್ಯಾಂಕ್ಗಳ ಪೈಕಿ 148 ಟ್ಯಾಂಕ್ಗಳು ಸ್ವಚ್ಛಗೊಳಿಸಲಾಗಿದೆ. ಮಾನ್ವಿ ವ್ಯಾಪ್ತಿಯ 88 ಟ್ಯಾಂಕ್ಗಳಲ್ಲಿ 74 ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸಲಾಗಿದೆ. ಮಸ್ಕಿಯಲ್ಲಿ 104, ಸಿರವಾರ 63 ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸಿದ್ದು, ಉಳಿದಂತೆ ಲಿಂಗ್ಸ್ಗೂರು 144, ರಾಯಚೂರು 188 ಹಾಗೂ ಸಿಂಧನೂರು ತಾಲೂಕುಗಳಲ್ಲಿ 169 ಟ್ಯಾಂಕ್ಗಳ ಪೈಕಿ ಎಲ್ಲ OHT ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸಲಾಗಿದೆ ಎಂಬ ಮಾಹಿತಿಯನ್ನು ನೀಡಿದ್ದು ಅನುಮಾನವಿದೆ ಎಂದರು. ಇದಲ್ಲದೆ ಜಿಲ್ಲೆಯ 744 ಶುದ್ಧ ಕುಡಿಯುವ ನೀರಿನ ಪ್ಲಾಂಟ್ಗಳಲ್ಲಿ 591 ಪ್ಲಾಂಟ್ಗಳು ಕಾರ್ಯನಿರ್ವಹಿಸುತ್ತಿದ್ದು 153 ಘಟಕಗಳು ದುರಸ್ತಿಯಲ್ಲಿ ಇವೆ. ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯಿಂದ ಪ್ರತಿ ಘಟಕದ ದುರಸ್ತಿಗೆ 50,000ದಂತೆ ಈಗಾಗಲೇ 91 ಘಟಕಗಳಿಗೆ ಅನುದಾನ ಬಿಡುಗಡೆ ಮಾಡಲಾಗಿದ್ದು, ಉಳಿದ ಘಟಕಗಳ ಸಣ್ಣ ಪುಟ್ಟ ದುರಸ್ತಿಗಳನ್ನು ಪಂಚಾಯತ್ನಿಂದ ಮಾಡಿಸಬೇಕು ಮತ್ತು RO ಪ್ಲಾಂಟ್ಗಳನ್ನು ಸ್ವಚ್ಛಗೊಳಿಸಬೇಕು. ಈ ಬಗ್ಗೆ ಆಯಾ ಪಂಚಾಯತ್ ಪಿಡಿಒಗಳು ನಿಗಾ ವಹಿಸಬೇಕೆಂದರು. ಬೇಸಿಗೆ ಆರಂಭವಾಗುತ್ತಿರುವುದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸದಂತೆ ಮುಂಜಾಗ್ರತಾ ಕ್ರಮವಾಗಿ ಬೋರ್ವೆಲ್, ಕುಡಿಯುವ ನೀರಿನ ಕೆರೆ, ಬಾವಿಗಳನ್ನು ಸುಸ್ಥಿತಿಯಲ್ಲಿ ಇರಿಸಿಕೊಳ್ಳುವ ಜವಾಬ್ದಾರಿ ಆಯಾ ತಾಲೂಕು ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ PDO ಜವಾಬ್ದಾರಿಯಾಗಿರುತ್ತದೆ ಎಂದರು. ಪ್ರತಿಯೊಂದು ಪಂಚಾಯತ್ ವ್ಯಾಪ್ತಿಯಲ್ಲಿರುವ OHT ನೀರಿನ ಟ್ಯಾಂಕ್ಗಳನ್ನು ನಿರಂತರವಾಗಿ ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಳಿಸಿದ ಬಗ್ಗೆ ರಿಜಿಸ್ಟರ್ ನಿರ್ವಹಿಸಬೇಕು. ಜೊತೆಗೆ GPS ಫೋಟೋಗಳನ್ನು ಕೂಡ ದಾಖಲೆಗಳಾಗಿ ಇರಿಸಿಕೊಳ್ಳಬೇಕು. ಕಡ್ಡಾಯವಾಗಿ OHT ಟ್ಯಾಂಕ್ಗಳಲ್ಲಿ ಯಾವುದೇ ಕಲುಷಿತ ವಸ್ತು, ಪ್ರಾಣಿಗಳು ಬೀಳದಂತೆ ಮುಚ್ಚಳಗಳನ್ನು ಮುಚ್ಚಿರುವಂತೆ ನೋಡಿಕೊಳ್ಳಬೇಕು. ಆಯಾ ತಾಲೂಕು ಪಂಚಾಯತ್ EOಗಳು ನಿಮ್ಮ ವೈಯಕ್ತಿಕ ಜವಾಬ್ದಾರಿ ಎಂದು ಕಾರ್ಯನಿರ್ವಹಿಸಬೇಕೆಂದರು. ಜಿಲ್ಲೆಯಲ್ಲಿ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆಯಾಗದಂತೆ ಎಲ್ಲರ ಮುಂಜಾಗ್ರತೆಯೊಂದಿಗೆ ಕೆಲಸ ನಿರ್ವಹಿಸಬೇಕು. ತುಂಗಭದ್ರಾ ಎಡದಂಡೆ ನಾಲೆಗೆ ನೀರು ಹರಿಸುತ್ತಿದ್ದು ಎಲ್ಲಾ ಕೆರೆಗಳನ್ನು ತುಂಬಿಸಬೇಕು. ಪ್ರತಿ ವಾರ ಕುಡಿಯುವ ನೀರಿನ ಟಾಸ್ಕ್ ಫೋರ್ಸ್ ಸಭೆ ಜರುಗಿಸಬೇಕು. ಜೂನ್ 15ರವರೆಗೆ ನೀರಿನ ಸಮಸ್ಯೆಯಾಗದಂತೆ ನಿಗಾವಹಿಸಬೇಕೆಂದರು. ಜಿಲ್ಲೆಯ ಮಹತ್ವಾಕಾಂಕ್ಷೆಯ ಜಲಧಾರೆ ಯೋಜನೆ ಕೆಲವೇ ತಿಂಗಳುಗಳಲ್ಲಿ ಪೂರ್ಣಗೊಳ್ಳಲಿದೆ. ಅಲ್ಲಿಯವರೆಗೆ ನೀರನ್ನು ಸಮರ್ಪಕವಾಗಿ ಸರಬರಾಜು ಮಾಡುವುದು ಆಯಾ ತಾಲೂಕಿನ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಇವುಗಳು, ಗ್ರಾಮ ಪಂಚಾಯತ್ ಅಧಿಕಾರಿಗಳ ಜವಾಬ್ದಾರಿಯಾಗಿರುತ್ತದೆ. ಒಂದು ವೇಳೆ ಸೂಚನೆ ಮೀರಿಯೂ ನಿರ್ಲಕ್ಷ್ಯ ವಹಿಸಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಹಾಲಸಿದ್ದಪ್ಪ ಪೂಜಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿ ವಿಜಯಶಂಕರ್, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಟಿ ರೋಣಿ, ವಿವಿಧ ಇಲಾಖೆಗಳ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸಹಾಯಕ ನಿರ್ದೇಶಕರು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಮಾತೆ ಇಸ್ಲಾಂ ಹಿಂದ್ ಜಿಲ್ಲಾ ಘಟಕದಿಂದ ಏಪ್ರಿಲ್ 4ರಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸಂಜೆ 7:30ಕ್ಕೆ ಈದ್ ಸೌಹಾರ್ದ ಕೂಟವನ್ನು ಆಯೋಜಿಸಲಾಗಿದೆ ಎಂದು ಜಮಾತೆ ಇಸ್ಲಾಂ ಹಿಂದ್ ಜಿಲ್ಲಾ ಸಂಚಾಲಕ ಸಲೀಂ ಪಾಷಾ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 1 ತಿಂಗಳ ಉಪವಾಸ ವ್ರತ ಆಚರಿಸಿ ರಂಜಾನ್ ಹಬ್ಬವನ್ನು ಆಚರಿಸಲಾಗಿದೆ. ಪ್ರತಿಯೊಬ್ಬರಿಗೂ ಹಬ್ಬದ ಸಂತೋಷ ತಲುಪಿಸಲು ಈದ್ ಸೌಹಾರ್ದ ಕೂಟ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಮೆಥೋಡಿಸ್ಟ್ ಚರ್ಚ್ನ ಜಿಲ್ಲಾ ವ್ಯವಸ್ಥಾಪಕ ರೆವೆಂಡರ್ ಫಾದರ್ ಆರ್ ಸ್ವಾಮಿವೇಲ್, ಸಣ್ಣ ನೀರಾವರಿ ಸಚಿವ NS ಬೋಸರಾಜ್, ಸಂಸದ ಜಿ ಕುಮಾರ್ ನಾಯಕ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಆಗಮಿಸಲಿದ್ದಾರೆ. ಅತಿಥಿಗಳಾಗಿ ಕಾಂಗ್ರೆಸ್ ಮುಖಂಡರುಗಳಾದ ಮೊಹಮ್ಮದ್ ಶಾಲಂ, ಡಾಕ್ಟರ್ ರಜಾಕ್ ಉಸ್ತಾದ್, ಡಾಕ್ಟರ್ ಜೆ ಸಾಜಿದ್ ಸಮೀರ್, ಬಸವಕೇಂದ್ರ, ನಾಗನಗೌಡ ಹರವಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಶೀರುದ್ದೀನ್, ಕೆ ಅಸ್ಲಂ ಪಾಷಾ ಆಗಮಿಸಲಿದ್ದಾರೆ. ಜಮಾತೆ ಇಸ್ಲಾಂ ಹಿಂದ್ನ ಹಾಮಿದ್ ಮೊಹಮ್ಮದ್ ಖಾನ್ ವಿಶೇಷ ಭಾಷಣ ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನು ಜಮಾತೆ ಇಸ್ಲಾಂ ಹಿಂದ್ ಮೊಹಮ್ಮದ್ ಕುಮ್ಇ ವಹಿಸಲಿದ್ದಾರೆ. ಎಲ್ಲ ಸಮುದಾಯ ಜನರು ಸೌಹಾರ್ದ ಕೂಟದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಜಮಾತೆ ಇಸ್ಲಾಂ ಹಿಂದ್ ರಾಯಚೂರು ಸಂಘಟನೆ ವತಿಯಿಂದ ಮೊನ್ನೆ ತಾನೇ ರಂಜಾನ್ ಹಬ್ಬ ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ. ಆ ರಂಜಾನ್ ಹಬ್ಬದ ಸಂತೋಷವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಲಿಕ್ಕಾಗಿ
ನಮ್ಮ ಸಂಘಟನೆ ದಿನಾಂಕ 4ನೇ ತಾರೀಕು ಶನಿವಾರ ಸಾಯಂಕಾಲ 7:30 ಗಂಟೆಗೆ ನಗರದ ವಿಶ್ವ ಸೇವಾ ಮಹಾಂತೇಶ ಕಲ್ಯಾಣ ಮಂಟಪದಲ್ಲಿ ಈದ್ ಸೌಹಾರ್ದ ಕೂಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು 108,000 ದೇವರುಗಳ ಸಂಸ್ಥಾನ ಕಿಲ್ಲೆ ಬೃಹನ್ಮಠ ಅವರ ಸಾನ್ನಿಧ್ಯದಲ್ಲಿ ಹಾಗೂ ರೆವರೆಂಡ್ ಆರ್ ಸಾಮ್ವೆಲ್ ಮೆಥೋಡಿಸ್ಟ್ ಫಾದರ್, ಅದೇ ರೀತಿ ಸನ್ಮಾನ್ಯ ಶ್ರೀ NS ಬೋಸರಾಜು ಮಂತ್ರಿಗಳು ಹಾಗೂ ಜಿ ಕುಮಾರ್ ನಾಯಕ್ ಸರ್ ಅವರು ಲೋಕಸಭಾ ಸದಸ್ಯರು ಮತ್ತು MLA ಡಾಕ್ಟರ್ ಶಿವರಾಜ್ ಪಾಟೀಲ್ ಸರ್ ಅವರು, ಅದೇ ರೀತಿ ಮೊಹಮ್ಮದ್ ಶಾಲಂ ಸಾಹಬ್ ಕಾಂಗ್ರೆಸ್ ಮುಖಂಡರು, ಶ್ರೀ ನಾಡಗೌಡ ಆರ್ವಿ ಗೌರವಾಧ್ಯಕ್ಷರು ಬಸವ ಕೇಂದ್ರ ರಾಯಚೂರು, ಡಾಕ್ಟರ್ ರಜಾಕ್ ಉಸ್ತಾದ್ ಕಾಂಗ್ರೆಸ್ ವಕ್ತಾರರು ಹಾಗೂ ಜನಾಬ್ ಬಶೀರುದ್ದೀನ್ ಸಾಹಬ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಡಾಕ್ಟರ್ ಜೆ ಸಾಜಿದ್ ಸಮೀರ್ ಉಪಮಹಾಪೌರರು ರಾಯಚೂರು, ಜನಾಬ್ ಕೆ ಅಸ್ಲಂ ಪಾಷಾ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಜನಾಬ್ ಹಾಮಿದ್ ಮೊಹಮ್ಮದ್ ಖಾನ್ ಕೇಂದ್ರೀಯ ಸಲಹಾ ಸಮಿತಿ ರಾಷ್ಟ್ರೀಯ ಕಾರ್ಯದರ್ಶಿಗಳು ಜಮಾತ್ ಇಸ್ಲಾಮಿ ದೆಹಲಿ ಹಾಗೂ ಮೊಹಮ್ಮದ್ ಕುನ್ನಿ ರಾಜ್ಯ ಕಾರ್ಯದರ್ಶಿಗಳು ಜಮಾತ್ ಇಸ್ಲಾಮಿ ಇವರನ್ನೆಲ್ಲ ಸೇರಿಸಿ ಸಾರ್ವಜನಿಕರೊಂದಿಗೆ ಈ ಹಬ್ಬದ ಸಂದೇಶವನ್ನು ಸಾರ್ವತ್ರಿಕಪಡಿಸಲಿಕ್ಕಾಗಿ ನಗರದಲ್ಲಿ ಭ್ರಾತೃತ್ವ ಭಾವನೆಯನ್ನು ಉಂಟು ಮಾಡಲಿಕ್ಕಾಗಿ ಪರಸ್ಪರ ಪ್ರೀತಿ ಸಹೋದರತ್ವದ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಎಲ್ಲ ವಿವಿಧ ಜಾತಿ ಧರ್ಮದ ಜನರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಹಾಗೂ ತಾವೆಲ್ಲರೂ ಪತ್ರಕರ್ತರು ಈ ಸಂಘಟನೆಗೆ ಸಹಕಾರ ಕೊಡಬೇಕು. ಈ ಕಾರ್ಯಕ್ರಮದ ಯಶಸ್ವಿಗಾಗಿ ನಮಗೆ ಸಹಕಾರ ನೀಡಬೇಕಂತೇಳಿ ಈ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ಜಮಾತೆ ಇಸ್ಲಾಂ ಹಿಂದ್ ಜಿಲ್ಲಾ ಅಧ್ಯಕ್ಷ ಮೊಹಮ್ಮದ್ ಅಸೀಮುದ್ದೀನ್ ಅಖ್ತರ್, ಅಬ್ದುಲ್ ಮಜದ್, ನಜೀರ್ ಅಹಮದ್, ಅಬ್ದುಲ್ ರಹೀಂ ಇತರರಿದ್ದರು. ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಎಂದು ಪ್ರಾರ್ಥಿಸಿ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದಿಂದ ನಗರದ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಶ್ರೀ ಸಾಯಿಬಾಬಾರ ಮುಂದೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗಲಿ ಎಂದು ಪ್ರಾರ್ಥಿಸಿದರು. ಪೋಸ್ಟರ್ಗಳನ್ನು ಇಟ್ಟು ಪೂಜೆ ಸಲ್ಲಿಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಮೊಹಮ್ಮದ್ ರಿಯಾಜ್ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಕಾರಣೀಕರ್ತರಾದ ಡಿಕೆ ಶಿವಕುಮಾರ್ ಇವರು ಮುಖ್ಯಮಂತ್ರಿಗಳಾಗಬೇಕೆನ್ನುವುದು ಕಾರ್ಯಕರ್ತರ ಆಶಯವಾಗಿದೆ. ಅವರಿಗೆ ಅಧಿಕಾರ ದೊರೆಯಲೆಂದು ದೇವರಲ್ಲಿ ಪ್ರಾರ್ಥಿಸಲಾಗಿದೆ ಎಂದರು. ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಂತೇಳಿ ಭಾರತದಲ್ಲಿ ಬಂದು ನಾವು ಆಶೀರ್ವಾದ ಬಾಬಾ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಓಂ ಸಾಯಿ ಧ್ಯಾನ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣ್ ಅಧೋನಿ ಮಾತನಾಡಿ, ಭಕ್ತರ ಇಷ್ಟಾರ್ಥ ಪೂರೈಸುವ ಸಾಯಿಬಾಬಾರ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಬೇಡಿಕೆ ಇಟ್ಟು ಪೂಜೆ ಸಲ್ಲಿಸಿದ್ದಾರೆ. ಶೀಘ್ರದಲ್ಲಿಯೇ ಈಡೇರಿಸಲಿ ಎಂದು ಹಾರೈಸಿದರು. ಡಿ.ಕೆ. ಶಿವಕುಮಾರ್ ಅವರು
ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಲೆಂದು ನಾವು ಹಾಗೂ ಸಹಸ್ರಾರು ಭಕ್ತಾದಿಗಳು ಬಾಬಾರಲ್ಲಿ ಪ್ರಾರ್ಥನೆ ಮಾಡಿ ಅವರು ಮುಂದಿನ ರಾಜ್ಯದ ಮುಖ್ಯಮಂತ್ರಿಯಾಗಲೆಂದು ಬಾಬಾರವರಿಗೆ ಪೂಜೆ ಸಲ್ಲಿಸಿ ಅದರ ಜೊತೆಗೆ ಅವರಿಗೆ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ರಾಜ್ಯದ ಸೇವೆ ಮಾಡಲೆಂದು ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸಿದ್ದೇವೆ. ಈಗ ಆರತಿ ಮಾಡ್ತೇವೆ. ಆರತಿ ನಂತರ ರಿಯಾಜ್ ಹಾಗೂ ಅವರ ಎಲ್ಲ ಸಂಘದ ಪದಾಧಿಕಾರಿಗಳು, ಅವರ ಅಭಿಮಾನಿಗಳು, DKC ಅಭಿಮಾನಿಗಳು ಎಲ್ಲರೂ ಸೇರಿ ಅನ್ನ ಸಂತರ್ಪಣೆ ಸೇವೆ ಮಾಡಲಿದ್ದಾರೆ. ದಯಮಾಡಿ ಎಲ್ಲ ಸಾಯಿ ಭಕ್ತಾದಿಗಳು ಆರತಿ ನಂತರ ಅನ್ನಪ್ರಸಾದ ಸ್ವೀಕಾರ ಮಾಡಿ ಬಾಬಾ ಈ ಸಂದರ್ಭದಲ್ಲಿ ಸಾಗರ್, ಸಾದಿಕ್ ಕೆರೆಗೇರ, ಉಸ್ಮಾನ್, ರಸೂಲ್, ಸಂಗಯ್ಯ, ಅಲಿ, ರಾಮು ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯಲ್ಲಿ ವೈದ್ಯರೆಂದು ಸುಳ್ಳು ಹೇಳಿ ಅಮಾಯಕ ಜನರಿಗೆ ಮೋಸ ಮಾಡಿ ಗೊತ್ತಿಲ್ಲದ ಔಷಧಗಳ ಮೂಲಕ ಚಿಕಿತ್ಸೆ ನೀಡುವುದನ್ನೇ ವೃತ್ತಿಯಾಗಿ ಮಾಡಿಕೊಂಡಿರುವ ನಕಲಿ ವೈದ್ಯರ ಕ್ಲಿನಿಕ್ಗಳ ಮೇಲೆ ಜಿಲ್ಲೆಯಾದ್ಯಂತ 31 ನಕಲಿ ವೈದ್ಯರ ವಿರುದ್ಧ ದಾಳಿ ಮಾಡಿ 18 ನಕಲಿ ವೈದ್ಯರ ವಿರುದ್ಧ FIR ದಾಖಲು ಹಾಗೂ 13 ಕ್ಲಿನಿಕ್ ಸೀಸ್ ಮಾಡಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಸುರೇಂದ್ರ ಬಾಬು ತಿಳಿಸಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಕಾರದ ಪ್ರಧಾನ ಕಾರ್ಯದರ್ಶಿಗಳ ಅವರ ಸೂಚನೆ ಮೇರೆಗೆ ಮತ್ತು ಜಿಲ್ಲಾಧಿಕಾರಿಗಳಾದ ನಿತೀಶ್ಗೆ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಈಶ್ವರ್ ಕುಮಾರ್ ಕಾಂದು ಇವರ ಮಾರ್ಗದರ್ಶನದಂತೆ ಜಿಲ್ಲೆಯಲ್ಲಿ ಇರುವ ನಕಲಿ ವೈದ್ಯರುಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಕಂದಾಯ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ, ಆಯುಷ್ ಇಲಾಖೆ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಒಳಗೊಂಡ ಸಮಿತಿಗಳನ್ನು ರಚನೆ ಮಾಡಿ ಏಕಕಾಲಕ್ಕೆ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳ ತಂಡವು ಸಕ್ರಿಯವಾಗಿ ಭಾಗವಹಿಸಿ ವಿಶೇಷ ಕಾರ್ಯಕ್ರಮಗಳಲ್ಲಿ ವಿವಿಧ ಪ್ರದೇಶಗಳಲ್ಲಿ ಒಂದೇ ಸಮಯದಲ್ಲಿ ಅನಧಿಕೃತವಾಗಿ ಕ್ಲಿನಿಕ್ ನಡೆಸುತ್ತಿದ್ದ ನಕಲಿ ವೈದ್ಯರು ಹಾಗೂ KPME ಕಾಯ್ದೆ ಅಡಿಯಲ್ಲಿ ನೋಂದಣಿಯಾಗದ ಖಾಸಗಿ ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಲಾಯಿತು. ಈ ದಾಳಿಯಲ್ಲಿ ವೈದ್ಯಕೀಯ ಅರ್ಹತೆ ಇಲ್ಲದೆ ಕ್ಲಿನಿಕ್ ನಡೆಸುತ್ತಿದ್ದ ಹಲವಾರು ನಕಲಿ ವೈದ್ಯರುಗಳನ್ನು ಗುರುತಿಸಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ದಾಳಿ ವೇಳೆ ನಕಲಿ ವೈದ್ಯರು ಬಳಸುತ್ತಿದ್ದ ಔಷಧಿಗಳು, ಉಪಕರಣಗಳು ಮತ್ತು ದಾಖಲೆಗಳನ್ನು ವಶಪಡಿಸಿಕೊಂಡು ಸೀಲ್ ಮಾಡಲಾಗಿದೆ. ಜಿಲ್ಲೆಯಲ್ಲಿ ನಕಲಿ ವೈದ್ಯರ ವಿರುದ್ಧ ಕಾರ್ಯಾಚರಣೆ ಮುಂದುವರೆಯಲಿದ್ದು, ಜಿಲ್ಲೆಯಲ್ಲಿ ನಕಲಿ ವೈದ್ಯರು ಇಲ್ಲದಂತೆ ಕ್ರಮ ವಹಿಸಲಾಗುವುದು ಎಂದರು. ದಾಳಿಯ ನಂತರ ದಾಖಲಾತಿಗಳ ಪರಿಶೀಲನೆ ಕೈಗೊಂಡು ನಕಲಿ ವೈದ್ಯರ ವಿರುದ್ಧ ಒಟ್ಟು 18 ನಕಲಿ ವೈದ್ಯರ ವಿರುದ್ಧ FIR ದಾಖಲು ಮತ್ತು 13 ಕ್ಲಿನಿಕ್ಗಳನ್ನು ಸೀಸ್ ಮಾಡಿ ನೋಟಿಸ್ ನೀಡಲಾಗಿದೆ. ಸಾರ್ವಜನಿಕರು ಈ ದಿಶೆಯಲ್ಲಿ ತಮ್ಮ ಗ್ರಾಮದಲ್ಲಿ ವೈದ್ಯ ವೃತ್ತಿ ಮಾಡಲು ಯಾರಾದರೂ ಆಗಮಿಸಿದರೆ ದಯವಿಟ್ಟು ಅವರ ವಿದ್ಯಾರ್ಹತೆಯ ಬಗ್ಗೆ ಮಾಹಿತಿ ಪಡೆಯಬೇಕು. ಒಂದು ವೇಳೆ ನಕಲಿ ವೈದ್ಯರಾದರೆ ಹತ್ತಿರದ ಆರೋಗ್ಯ ಕೇಂದ್ರಗಳಿಗೆ ಮಾಹಿತಿ ನೀಡಬೇಕು. ಕಟ್ಟಡಗಳನ್ನು, ಮಳಿಗೆ ಮನೆಗಳನ್ನು ಬಾಡಿಗೆ ನೀಡುವ ಮಾಲೀಕರು ಸಹ ಎಚ್ಚರಿಕೆ ವಹಿಸಬೇಕೆಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ನಗರದ ವಾರ್ಡ್ ನಂಬರ್ 9ರ ಗಂಗಾನಿವಾಸ ಕೋಟೆ ಬಡಾವಣೆಯಲ್ಲಿ ಹನುಮ ಜಯಂತಿ ಅಂಗವಾಗಿ ಶ್ರೀ ವರವೀರ ಮಾರುತಿ ಭಕ್ತ ಭಜನಾ ಮಂಡಳಿ ಸಮಿತಿ ವತಿಯಿಂದ ವಿಶೇಷ ಪೂಜೆ ನಡೆಯಿತು. 36ನೇ ವರ್ಷದ ಹನುಮ ಜಯಂತಿ ಪ್ರಯುಕ್ತ ದೇವಸ್ಥಾನದಲ್ಲಿ ಭಕ್ತಿಪೂರ್ವಕವಾಗಿ ಪೂಜೆ ಸಲ್ಲಿಸಲಾಯಿತು. ಬಳಿಕ ಭಕ್ತರು ಹಾಗೂ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಸ್ಥಳೀಯರು, ಭಕ್ತರು ಹಾಗೂ ಸಮಿತಿಯ ಸದಸ್ಯರು ಭಾಗವಹಿಸಿ ಹನುಮ ಜಯಂತಿಯನ್ನು ಭಕ್ತಿ ಭಾವದಿಂದ ಆಚರಿಸಿದರು. ವರವೀರ ಮಾರುತಿ ದೇವಸ್ಥಾನ, ಕೋಟೆ, ರಾಯಚೂರು. ಶ್ರೀ ವರವೀರ ಮಾರುತಿ ದೇವಸ್ಥಾನದಲ್ಲಿ ಇಲ್ಲಿಯವರೆಗೆ ತೊಟ್ಟಿಲಿಸುವ ಕಾರ್ಯಕ್ರಮ ಎಷ್ಟು ವರ್ಷ 35 ವರ್ಷದಿಂದ
ಪ್ರಾರಂಭವಾಗಿ ಇದುವರೆಗೆ 36ನೇ ವರ್ಷಕ್ಕೆ ಘಟಿಕೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ. ಹಾಗೂ ನಾವು ಇದುವರೆಗೆ ಶ್ರೀ ವರವೀರ ಮಾರುತಿ ದೇವಸ್ಥಾನವನ್ನು ಕಟ್ಟಬೇಕಂತ ಒಂದು 25 ವರ್ಷಗಳಿಂದ ನಾವು ಭಾಳ ದಿನದಿಂದ ಕನಸಿತ್ತು. ಈ ದಿನ 36ನೇ ವರ್ಷಕ್ಕೆ ನಮ್ಮ ಜಯಂತ್ಯೋತ್ಸವ ಅಂಗವಾಗಿ ಇವತ್ತು ನಮ್ಮ ಕಟ್ಟಡನೂ ಕಾಮಗಾರಿ ಪ್ರಾರಂಭವಾಗದ. ಆಮೇಲೆ ಮೇಲೆ ಇದು ಗೋಪುರ ಕಾಮಗಾರಿ ಇನ್ನೂ ಚಾಲಾಗ್ತದೆ. ಇವೆಲ್ಲ ಆದಮೇಲೆ ಉದ್ಘಾಟನಾ ಕಾರ್ಯಕ್ರಮ ಮಾಡಬೇಕಾಗಿ ನಾವೆಲ್ಲ ನಮ್ಮ ಶ್ರೀ ವರವೀರ ಮಾರುತಿ ದೇವಸ್ಥಾನ ಸಮಿತಿ ಮತ್ತು ಶ್ರೀ ವರವೀರ ಮಾರುತಿ ಭಕ್ತ ಭಜನಾ ಮಂಡಳಿ ಹಾಗೂ ಈ ಬಡಾವಣೆಯ ಜನರು ಎಲ್ಲರ ಆಶಯ ಪ್ರಕಾರ ಇನ್ನು ಕೆಲವೇ ದಿವಸಗಳಲ್ಲಿ ಹೊಸ ಗೋಪುರ ನಿರ್ಮಾಣವಾಗ್ತದೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಜಿಲ್ಲಾ ಪೊಲೀಸ್ ಧ್ವಜ ದಿನಾಚರಣೆ. ಪೊಲೀಸ್ ಧ್ವಜವನ್ನು ಕರ್ತವ್ಯ ನಿಷ್ಠೆ ಪ್ರತೀಕ ಬಸವರಾಜ್. ತೇಜಸ್ ಸ್ಮಾರ್ಟ್ ಆಪ್ ಕಾರ್ಯಾಗಾರ. ಕೈಗಾರಿಕೆಗಳ ಸ್ಮಾರ್ಟ್ ಆಪ್ ಉತ್ತೇಜನಗೊಂಡಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿ ಸಾಧ್ಯ ಎನ್ಎಸ್ ಬೋಸರಾಜ್. ಮೊಹಬ್ಬತ್ತಿನ ಮಹಲಿಗೂ ಬೆಂಕಿ ಕೃತಿ ಲೋಕಾರ್ಪಣೆ. ವಿದ್ಯಾದಾತೆ ಪ್ರಶಸ್ತಿ ಪ್ರದಾನ ಏಪ್ರಿಲ್ 5ಕ್ಕೆ ಮಹಾಂತೇಶ್ ಬಿರಾದರ್. ಮಗನ ಮೇಲೆ ಹಲ್ಲೆ ಮಾಡಿದ ಹಟ್ಟಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಉಮಾಮಹೇಶ್ವರಿ ಮನವಿ. ನದಾಫ್ ಪಿಂಜರ್ ಅಭಿವೃದ್ಧಿ ನಿಗಮದ ಯೋಜನೆಗಳು ಬೇರೆ ಜಿಲ್ಲೆಯ ಜನರಿಗೆ ತಲುಪಿಸಿ ಖಾಸಿಂ ಸಾಬ್ ಎಳ್ಮನೆ. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಗ್ರಾಮ ಪಂಚಾಯಿತಿಗಳು ನಿಗಾ ವಹಿಸಿ. ನೀರಿನ ಟ್ಯಾಂಕ್ ಸ್ವಚ್ಛಗೊಳಿಸದೆ ಹೋದಲ್ಲಿ ಕ್ರಮ. ಈಶ್ವರ್ ಕಾಂದು ಎಚ್ಚರಿಕೆ. ಏಪ್ರಿಲ್ 4ರಂದು ಜಮಾತೆ ಇಸ್ಲಾಂ ಹಿಂದ್ನಿಂದ ಈದ್ ಸೌಹಾರ್ದ ಕೂಟ. ಸಲೀಂ ಪಾಷಾ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಲಿ ಎಂದು ಪ್ರಾರ್ಥಿಸಿ ಅಭಿಮಾನಿಗಳಿಂದ ವಿಶೇಷ ಪೂಜೆ. ಮತ್ತು ಕೋಟೆ ಬಡಾವಣೆಯಲ್ಲಿ ಹನುಮ ಜಯಂತಿ ಆಚರಣೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. ಇಲ್ಲಿಗೆ ವಾರ್ತೆ ಮುಕ್ತಾಯ. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.